ಬಹಳ ವರ್ಷಗಳ ಹಿಂದೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮಾತು ಹೇಳಿದರು. ರಂಗಭೂಮಿಯ ಮೇಲೆ ಕಾಣಿಸಿಕೊಳ್ಳದ ನಾಟಕ ಬಿದಿಗೆಯ ಚಂದ್ರನ ಹಾಗೆ ಅಂತ. ಅವ್ರ ಮನಸ್ಸಲ್ಲಿದ್ದಿದ್ದು ಚಂದ್ರನ ನೋಡಬೇಕಾದ್ರೆ ಹುಣ್ಣಿಮೆಯ ಚಂದ್ರನಾಗಿ ನೋಡಬೇಕು. ನಾಟಕ ರಂಗಭೂಮಿ ಮೇಲೆ ಬಂದು ಯಶಸ್ವಿ ಆದರೆ ಆಗ ಅದು ಹುಣ್ಣಿಮೆ ಚಂದ್ರನ ಹಾಗೆ, ಹಾಗೆ ಬರದೇ ಇದ್ರೆ ಸುಮ್ಮನೆ ಒಂದು ಗೆರೆ ಇದ್ದಾಗಿರುತ್ತೆ, ಅದು ಬಿದಿಗೆ ಚಂದ್ರನ ಹಾಗೆ ಅಂತ. ಪ್ರಾಯಶಃ ಬಿದಿಗೆ ಚಂದ್ರಂಗೂ ಅದರದ್ದೇ ಆದ ಒಂದು ಚೆಲುವಿರುತ್ತೆ ಅಂತ ಕಾಣುತ್ತೆ. ಸ್ವತಃ ಟ್ಯಾಗೋರ್ ಅವರೇ ದ ಕ್ರೆಸೆಂಟ್ ಮೂನ್ ಅಂತ ಒಂದು ಕವನ ಸಂಕಲನ ತಂದಿದ್ದಾರೆ. ಅಲ್ಲಿ ಸುಂದರವಾದ ಪದ್ಯಗಳೇ ಇದೆ. ನಾನು ಯಾಕೆ ಆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಕನ್ನಡ ನಾಟಕದ ಚರಿತ್ರೆ ನೋಡಿದ್ರೆ ಕನ್ನಡ ರಂಗಭೂಮಿ ಮತ್ತು ಕನ್ನಡ ನಾಟಕ ಇವುಗಳ ಸಂಬಂಧ ಕಳೆದ ಒಂದು 70-80 ಕಳೆದ ಒಂದು ಶತಮಾನ ಅಂತಲೇ ಇಟ್ಕೊಳ್ಳೋಣ. ಕಳೆದ 100 ವರ್ಷಗಳ ಅವಧಿಯಲ್ಲಿ ಬೆಳೀತಾ ಬದಲಾಗ್ತಾ ಬಂದಿದೆಯಲ್ಲ, ಒಂದು ಇನ್ನೊಂದನ್ನು ಬೆಳೆಸುತ್ತಾ, ಒಂದು ಇನ್ನೊಂದನ್ನು ಕುಗ್ಗಿಸುತ್ತಾ, ಹೊಸ ಹೊಸ ಅವತಾರಗಳನ್ನು ಪಡೆಯುತ್ತಾ ಬಂದಿದೆಯಲ್ಲ, ಅದು ಬಹಳ ಒಂದು ಕುತೂಹಲಕಾರಿಯಾದ ಅಧ್ಯಯನ ಅಂತ ಕಾಣುತ್ತೆ. ನಾವು ಕನ್ನಡ ನಾಟಕದ ಬಗ್ಗೆ ಮಾತಾಡೋದು ಅಂದರೆ ಕನ್ನಡ ಥಿಯೇಟ್ರ್ ಬಗ್ಗೆನೂ ಮಾತಾಡೋದೇ ಆಗಬೇಕಾಗತ್ತೆ. ಎರಡನ್ನೂ ಒಟ್ಟಿಗೆ ನೋಡಿದಾಗಲೇ ನಮಗೆ ಕೆಲವು ಹೊಸ ತಿಳಿವಳಿಕೆ, ಬೇರೆ ಬಗೆಯ ತಿಳಿವಳಿಕೆ ಬರುತ್ತೆ ಅಂತ ಕಾಣುತ್ತೆ. ಹಾಗೆ ನೋಡೋಕೆ ಹೋದರೆ ಕನ್ನಡ ಸಾಹಿತ್ಯ ಚರಿತ್ರೆ ಓದೋರಿಗೆ ಕನ್ನಡದ ಮೊದಲ ನಾಟಕ ಯಾವುದು ಅಂದರೆ ಮಿತ್ರವಿಂದ ಗೋವಿಂದ ಅಂತ ಹೇಳ್ತಾಯಿದ್ರು. ಇದು ಯಾಕಪ್ಪ ಹೀಗೆ? ಕನ್ನಡದಲ್ಲಿ ಇದಕ್ಕಿಂತ ಮುಂಚೆ ನಾಟಕ ಇರಲೇ ಇಲ್ವಾ, ಬಂದಿರಲಿಲ್ವಾ? ಈ ಥರ ಪ್ರಶ್ನೆಗಳು ಅನೇಕ ವಿದ್ವಾಂಸರನ್ನೇ ಕಾಡ್ತಾ ಇತ್ತು ಅಂತ ಕಾಣುತ್ತೆ. ಆದರೆ ಅವರು ಗಮನಿಸದೇ ಇದ್ದದ್ದು, ಅಥವಾ ಗಮನಿಸಿಯೂ ಅದು ದಾಖಲಾಗದೇ ಇದ್ದದ್ದು, ಎಲ್ಲ ಕಾಲದಲ್ಲೂ ಕನ್ನಡದಲ್ಲಿ ರಂಗಭೂಮಿ ಒಂದು ಇತ್ತು ಅಂತ ಅನ್ನೋದು. ಮೊದಲ ಕಾಲದಿಂದ, ಕೇವಲ 19ನೇ ಶತಮಾನ ಅಲ್ಲ, ಮುಂಚೆಯಿಂದ ರಂಗಭೂಮಿ ಮತ್ತು ರಂಗರೂಪಗಳು, ಬೇರೆ ಬೇರೆ ಬಗೆಯ ರಂಗರೂಪಗಳು, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಬಗೆಯ ರಂಗರೂಪಗಳು. ಆ ರಂಗರೂಪಗಳು ನಾಟಕ ಅಂತಲೇ ಕರೆಯೋಣ. ಅದು ಯಕ್ಷಗಾನ ಇರಬಹುದು, ಕೃಷ್ಣ ಪಾರಿಜಾತ, ಸಣ್ಣಾಟ ಇರಬಹುದು, ದೊಡ್ಡಾಟ ಇರಬಹುದು, ಕಂಪನಿ ನಾಟಕಗಳಿರಬಹುದು. ಇವೆಲ್ಲ ರಂಗಭೂಮಿ ಇತ್ತು. ರಂಗಪಠ್ಯವೂ ಒಂದಿತ್ತು. ರಂಗಪಠ್ಯ ಅಂತಂದರೆ ಆ ನಾಟಕ ಆಡೋದಕ್ಕೆ ಬಳಸ್ತಕ್ಕಂಥ ಬರವಣಿಗೆಯಲ್ಲಿರುವ ಅಥವಾ ಬರವಣಿಗೆಯಲ್ಲಿಲ್ಲದ ಒಂದು ಪಠ್ಯನ ರಂಗಪಠ್ಯ ಅಂತ ಕರಿತೀವಿ. ಈ ರಂಗಪಠ್ಯವೂ ಒಂದಿರ್ತಾ ಇತ್ತು. ಆದರೆ ಆ ರಂಗಪಠ್ಯ ಅನ್ನೋದು ಕಾಲದಿಂದ ಕಾಲಕ್ಕೆ, ನಾಟಕದ ಮೇಷ್ಟ್ರಿಂದ ಮೇಷ್ಟ್ರಿಗೆ, ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾ ಹೋಗ್ತಾಯಿತ್ತು. ಮತ್ತು ನಾಟಕ ನೋಡೋರಿಗೆ ಅದರಲ್ಲಿನ ಕಥೆಗಳು ಮೊದಲಿಂದ ಗೊತ್ತಿದ್ದೇ ಇರ್ತಾ ಇದ್ದರಿಂದ ಅವರದನ್ನು ನೋಡುವಾಗ ಕತೆ ಬಗ್ಗೆ, ಸಂಭಾಷಣೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳದೆ ಅದನ್ನು ಪೂರ್ತಿ ಒಂದು ಮನರಂಜನೆಯ, ಸಂತೋಷ ಕೊಡುವ, ಸಂಗೀತ ಇರುವ, ನೃತ್ಯ ಇರುವ, ಅಭಿನಯ ಇರುವ ಮಾಧ್ಯಮವಾಗಿ ನೋಡ್ತಾಯಿದ್ರು. ಕಾಳಿದಾಸ ಹೇಳಿದಾಗ ಅವರಿಗೆ ನಾಟಕ ಅನ್ನೋದು ಭಿನ್ನ ರುಚೈರ್ಜನಸ್ಯ ಬಹುಧಾ ಏಕಂ ಸಮಾರಾಧನಂ ಅಂತ ಹೇಳ್ತಾನೆ ಅವನು. ಅಂದರೆ ಬೇರೆ ಬೇರೆ ಆಸಕ್ತಿಗಳುಳ್ಳ, ಬೇರೆ ಬೇರೆ ಕಲೆಗಳಲ್ಲಿ ಆಸಕ್ತಿ ಉಳ್ಳ ಎಲ್ಲರಿಗೂ ಕೂಡ ಈ ನಾಟಕ ಅನ್ನೋದು ಒಂದೇ ಕಾಲದಲ್ಲಿ ಸಮಾರಾಧನೆಯನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ ಅಂತ. ಹಾಗಾಗಿ ನಾವು ತಿಳ್ಕೊಳ್ಬೇಕಾದ ಒಂದು ಮಾತು ಅಂತಂದರೆ, ಕನ್ನಡದಲ್ಲಿ ನಾಟಕ ಅನ್ನೋ ಒಂದು ಸಾಹಿತ್ಯ ಪ್ರಕಾರ, ನಾಟಕ ಅನ್ನೋ ಒಂದು ಪುಸ್ತಕ ರೂಪದ ವಸ್ತು ಯಾವಾಗಲಾದರೂ ಬಂದಿರಲಿ, ರಂಗಭೂಮಿ ಎನ್ನುವ ಒಂದು ಸಂಗತಿ ಎಲ್ಲ ಕಾಲದಲ್ಲೂ ಇತ್ತು ಅನ್ನೋ ಸತ್ಯವನ್ನು. ಇದು ಗೊತ್ತಾದ ಮೇಲೆ 20ನೇ ಶತಮಾನದಲ್ಲಿ ಕತೆ ಕಾದಂಬರಿಗಳ ಹಾಗೆ, ಹೊಸಗನ್ನಡ ಕವಿತೆಯ ಹಾಗೆ ನಾಟಕನೂ ಬಂತಲ್ಲ, ಒಂದು ಪ್ರಕಾರವಾಗಿ, ಬರವಣಿಗೆಯಾಗಿ. ಅದು ಬರೋದಕ್ಕೆ ಮುಂಚೆ ಕನ್ನಡದಲ್ಲಿ ರಂಗಭೂಮಿಯ ಸ್ವರೂಪ ಯಾವುದಿತ್ತು, ಹೇಗಿತ್ತು, ಅದನ್ನು
ಇಟ್ಕೊಂಡು ಏನು ಮಾಡೋದಕ್ಕೆ ನಮ್ಮ ಮೊದಲ ನಾಟಕಕಾರರು ಪ್ರಯತ್ನ ಪಟ್ಟರು, ಏನು ಮಾಡೋಕ್ಕೆ ಅಥವಾ ಏನು ಮಾಡದೇ ಇರೋದಕ್ಕೆ ಪ್ರಯತ್ನ ಪಟ್ಟರು. ಇದು ನಾವು ಕೇಳ್ಕೊಳ್ಬೇಕಾದ ಮೊದಲ ಪ್ರಶ್ನೆ. ಆಗ ಇದ್ದದ್ದು 3 ಬಗೆ. ಒಂದು ಜಾನಪದ ರಂಗಭೂಮಿ ಮತ್ತು ಯಕ್ಷಗಾನ, ಹಾಗೆಯೇ ಕಂಪನಿ ನಾಟಕಗಳು, ಹಾಗೆಯೇ ಜಾನಪದ ಮಹಾಕಾವ್ಯಗಳು ಪ್ರದರ್ಶಿತವಾಗುವಾಗ ಪಡಿತಾ ಇದ್ದಂತಹ ರಂಗ ಸಾಧ್ಯತೆಗಳು. ಈ ರಂಗ ಸಾಧ್ಯತೆ ಅನ್ನೋ ಮಾತನ್ನು ನಾನು ಮೊದಲು ಬಳಸ್ತಾ ಇದ್ದೀನಿ, ಎಚ್ಚರಿಕೆಯಿಂದಲೇ ಬಳಸ್ತಾ ಇದ್ದೀನಿ. ಕನ್ನಡದ ಅನೇಕ ಮಹಾಕಾವ್ಯಗಳು ಕೂಡ, ರನ್ನನ ಗದಾಯುದ್ಧ ಇರಬಹುದು ಅಥವಾ ಹರಿಶ್ಚಂದ್ರ ಕಾವ್ಯ ಇರಬಹುದು, ಇವೆಲ್ಲವೂ ಕೂಡ ನಾಟಕ ಆಗದೇ ಇದ್ದರೂ ಕೂಡ ನಾಟಕೀಯವಾದ ಪಾಸಿಬಿಲಿಟೀಸ್ನ, ನಾಟಕೀಯವಾದ ಭಾಗಗಳನ್ನು ಹೇರಳವಾಗಿ ಹೊಂದಿದ್ದವು. ಮಾತುಗಳ ಮೂಲಕ, ಯಾವ್ಯಾವುದೋ ಕಾರಣಗಳ ಮೂಲಕ ಅದಕ್ಕೆ ಆ ರೀತಿಯ ಒಂದು ಡ್ರಾಮ್ಯಾಟಿಕ್ ಕ್ವಾಲಿಟಿ ಅಂತ ಯಾವುದು ಹೇಳ್ತೀವಿ, ನಾಟಕೀಯವಾದ ಗುಣ ಅಂತ ಹೇಳ್ತೀವಿ, ಅದಿರ್ತಾ ಇತ್ತು. ಮತ್ತು ಈ ಎಲ್ಲ ಸಾಧ್ಯತೆಗಳ ಒಂದು ಖಚಿತವಾದ ಗುಣ ಅವುಗಳ ಪ್ರಾದೇಶಿಕತೆ ಮತ್ತು ಚಲನಶೀಲತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ದೊಡ್ಡಾಟ ಆಡುವ ಬಗೆಯಾಗಲಿ, ದೊಡ್ಡಾಟ ಯಾವ ಭಾಗದಲ್ಲಿ ಆಡ್ತಾಯಿದ್ರು ಕರ್ನಾಟಕದಲ್ಲಿ ಅನ್ನೋದಾಗಲಿ, ಕೃಷ್ಣ ಪಾರಿಜಾತ ಸಣ್ಣಾಟ ಬೇರೆ ಯಾವ ಆಕೃತಿಗಳನ್ನು ಪಡ್ಕೊಂಡು ಅದು ಪ್ರದರ್ಶಿತವಾಗ್ತಿತ್ತು ಅನ್ನೋದಾಗಲಿ, ಮತ್ತು ಊರಿಂದ ಊರಿಗೆ ತಿರುಗುತ್ತಿದ್ದ ಸಿನಿಮಾದಲ್ಲಿದ್ದ ಟೂರಿಂಗ್ ಟಾಕೀಸ್ಗಳಿಗಿಂತ ಬಹಳ ಭಿನ್ನವಾದ ನಾಟಕದ ಕಂಪನಿಗಳು ಎಲ್ಲಿಂದ ಪ್ರೇರಿತವಾಗಿ ಯಾವ ಬಗೆಯ ಮನರಂಜನೆಯನ್ನು ಜನಗಳಿಗೆ ಕೊಡ್ತಾ ಇತ್ತು ಅನ್ನೋದಾಗಲಿ, ಅದೆಲ್ಲವೂ ಕೂಡ ನಾವು ಗಮನಿಸಬೇಕಾದ, ಅಧ್ಯಯನ ಮಾಡಬೇಕಾದ ಸಂಗತಿಗಳು. ಅಲ್ಲಿ ಮತ್ತೆ ನಮ್ಮ ಗಮನಕ್ಕೆ ತಕ್ಷಣ ಬರೋದು, ಅದು ಆ ರಂಗಭೂಮಿಗಳು ಅಂದಿಗೂ ಇಂದಿಗೂ ವಿದ್ಯಾವಂತರಲ್ಲದವರನ್ನು ಕೂಡ, ನಗರ ಪಟ್ಟಣಗಳಲ್ಲಿ ವಾಸ ಮಾಡದವರನ್ನು ಕೂಡ, ಹಳ್ಳಿಗಳ ಜನರನ್ನು ಕೂಡ ತಲುಪ್ತಾ ಇತ್ತು ಅಂತ ಅನ್ನೋದು. ಅದಕ್ಕೂ ನಮ್ಮ ಬರವಣಿಗೆಯ ನಾಟಕ ಪ್ರಕಾರ ಇದೆಯಲ್ಲ, ಅದಕ್ಕೂ ಇರುವ ವ್ಯತ್ಯಾಸ. ಮತ್ತು ಅಲ್ಲಿಯೂ ಕೂಡ ನನಗೆ ಪ್ರೇಕ್ಷಕ ಸಂಕೋಚ ಅನ್ನೋ ಪದ ಬಳಸೋಕ್ಕೆ ಇಷ್ಟಪಡ್ತೀನಿ. ಸಂಕೋಚ ಅಂದರೆ ಕಮ್ಮಿ ಆಗೋದು, ಪ್ರೇಕ್ಷಕ ಸಂಕೋಚ ಅಂದರೆ ನೋಡುವವರ ಸಂಖ್ಯೆ, ಒಂದು ನಾಟಕ ಪ್ರದರ್ಶಿತವಾಗುವಂತಹ ಪ್ರದರ್ಶನಗಳ ಸಂಖ್ಯೆ ಎರಡೂ ಕಮ್ಮಿ ಆಗ್ತಾ ಹೋಗೋದು. ನನಗೆ ಒಂದು 30-35 ವರ್ಷಗಳ ಹಿಂದೆ ರವೀಂದ್ರ ಕಲಾಕ್ಷೇತ್ರ ಅಲ್ಲ, ಟೌನ್ ಹಾಲ್ನಲ್ಲಿ ಒಂದು ನಾಟಕ ಆಡ್ತಾಯಿದ್ರು. ಆವಾಗ ಅನಕೃಷ್ಣರಾಯರು ಅದನ್ನು ಆ ಸಂದರ್ಭದಲ್ಲಿ ಭಾಷಣ ಮಾಡೋಕ್ಕೆ ಬಂದಿದ್ದರು. ಅವ್ರು ಹೇಳಿದ್ರು, ನಾನು ತುಂಬ ವರ್ಷಗಳ ಹಿಂದೆಯೇ ನಾನು ತರುಣನಾಗಿದ್ದಾಗ ವರದಾಚಾರ್ ಕಂಪ್ನಿ ನಾಟಕ ನೋಡಿದ್ದೀನಿ, ಮೊಹಮ್ಮದ್ ಪೀರ್ ಸಾಹೇಬರ ಕಂಪನಿ ನಾಟಕ ನೋಡಿದ್ದೀನಿ. ಈ ನಾಟಕಗಳು ನಡೆಯುತ್ತೆ ಅಂತಂದರೆ ಹಳ್ಳಿ ಜನ ಬಂಡಿ ಕಟ್ಕೊಂಡು ಅವ್ರ ಹಳ್ಳಿಯಿಂದ ಗುಂಪಾಗಿ ಬರ್ತಾಯಿದ್ರು. ನಾಟಕ ಆಡೋ ಥಿಯೇಟರ್ ಮುಂದೆ 10-100 ಬಂಡಿಗಳು ಇರ್ತಾಯಿತ್ತು. ಅವ್ರು ಇಳಿದು ಒಳಗಡೆ ಬಂದು ಗಂಟೆಗಟ್ಟಲೆ ನಾಟಕ ನೋಡ್ತಾಯಿದ್ರು. ಮತ್ತು ಎಷ್ಟೋ ಸಲ ಒಂದೊಂದೇ ನಾಟಕ 50 ದಿನ 60 ದಿನ 3 ತಿಂಗಳು ನಡೀತಾ ಇತ್ತು. ಅಲ್ಲಿ ನಡೆದ್ಮೇಲೆ ಪಕ್ಕದೂರಿಗೆ ಹೋದರೆ ಅಲ್ಲೂ ಹಾಗೆ ನಡೀತಾ ಇತ್ತು. ಗುಬ್ಬಿ ಕಂಪ್ನಿ ಬರುತ್ತೆ ಅಂದರೆ ಗುಬ್ಬಿ ಕಂಪ್ನಿ ಇಡೀ ಕರ್ನಾಟಕ ತುಂಬ ಸುತ್ಕೊಂಡ್ಬರ್ತಾಯಿತ್ತು. ಹೀಗಿದ್ದ ನಾಟಕ ಈಗ ನವ್ಯ ನಾಟಕವೋ ನಿಮ್ಮ ಬರವಣಿಗೆಯ ನಾಟಕವೋ ಬಂದ ಮೇಲೆ 3 ದಿನ ಪ್ರದರ್ಶಿತವಾಗುತ್ತೆ, ಬೇಡ 6 ದಿನ ಆಗುತ್ತೆ. ಅದು ಕೂಡ ಒಂದು ಸಭಾಗೃಹದಲ್ಲಿ, ನಾಟಕ ಮಂದಿರದಲ್ಲಿ ನೀವು ಮಾಡ್ತೀರಾ, ಬೈಲಲ್ಲಲ್ಲ ಅದು ನೋಡೋ ಜನ 300-400 ಸೇರಿರ್ತೀರ. 3 ದಿನಕ್ಕೆ ಮುಗದೇ ಹೋಗುತ್ತೆ. ಮತ್ತು ನಾಟಕ ಆಡ್ತಾರೋ ಇಲ್ವೋ ಅದು ಕೂಡ ಗೊತ್ತಿರಲ್ಲ. ರಂಗಭೂಮಿ ಬೆಳೀತು ಅಂತಿದ್ದೀವಲ್ಲ ನಾವು, ರಂಗಭೂಮಿ ಬೆಳೀತೋ ಕುಗ್ತೋ? ಏನಾಯಿತು ನಮ್ಮ ರಂಗಭೂಮಿಗೆ? ಶೇಕ್ಸ್ಪಿಯರ್ ನಾಟಕ ಈಗಲೂ ಇಷ್ಟು ವರ್ಷಗಳ ನಂತರನೂ ಆಡಬಹುದಾದರೆ ಇಂಗ್ಲೆಂಡ್ ಅಂಥ ಕಡೆಗಳಲ್ಲಿ. ನಮ್ಮಲ್ಲಿ ರಂಗಭೂಮಿ ಎನ್ನುವುದು ಸಾಹಿತ್ಯದ ಪರಿಣಾಮವಾಗಿ ಪಡೆದ ಆಕೃತಿಗಳು, ಪಡೆದ ಕುಗ್ಗುವಿಕೆಗಳು ಯಾವ ಬಗೆಯದು, ಯಾಕಾಯಿತು? ನನಗೆ ಇವತ್ತಿಗೂ ಕೂಡ ಇದು ಬಹಳ ಮಹತ್ವದ ಪ್ರಶ್ನೆ ಅಂತ ಅನಿಸುತ್ತೆ. ಎಷ್ಟೋ ದಿನಗಳಿಂದ ನಾನು ಸುಮಾರು 50 ವರ್ಷಗಳಿಂದ ನಾನು ನಾಟಕ ನೋಡ್ತಾ ಬಂದಿದ್ದೀನಿ. ಬೆಂಗಳೂರೇ ಆದರೂ ಕೂಡ ಬಗೆಯ ನಾಟಕಗಳನ್ನು ನೋಡಿದ್ದೀನಿ.
ಅನಕೃವರ ಪ್ರಶ್ನೆಗೆ ಉತ್ತರ ಕೊಡಬೇಕು ಅನ್ನೋ ಹಾಗೇ ಬೇರೆ ಬೇರೆ ನಿರ್ದೇಶಕರು ರಂಗಭೂಮಿಯಲ್ಲಿ ಮಾಡಿದ ಬದಲಾವಣೆಗಳನ್ನು, ಆವಿಷ್ಕಾರಗಳನ್ನು ನೋಡಿದ್ದೀನಿ. ಅವರು ನಾಟಕಗಳನ್ನು ಬಳಸ್ಕೊಂಡ ಬದಲಾವಣೆ ಮಾಡಿಕೊಂಡ ಬಗೆಗಳನ್ನು ನೋಡಿದ್ದೀನಿ. ಇದೆಲ್ಲದರ ಹಿನ್ನೆಲೆಯಲ್ಲಿ ಮಾತಾಡಬೇಕಾದಾಗ ಈ ಕೆಲವು ಸಂಗತಿಗಳನ್ನು ಗಮನಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಕೈಲಾಸಂ ಅವರಾಗಲಿ, ಶ್ರೀರಂಗ ಅವರಾಗಲಿ ನಾಟಕ, ಹೊಸಗನ್ನಡ ನಾಟಕ ಅಂತ ಶುರು ಮಾಡಿದಾಗ ಈ ಕಂಪನಿ ನಾಟಕಗಳನ್ನು ಗೇಲಿ ಮಾಡೋದನ್ನೇ ಒಂದು ದೊಡ್ಡ ಅಭ್ಯಾಸವಾಗಿ ಮಾಡಿಕೊಂಡರು. ಅಷ್ಟೆಲ್ಲ ನಾಟಕನೇ ಬರೆದ್ರು. ಕೈಲಾಸಂ ಅವರ ನಮ್ಮ ಕಂಪ್ನಿ ಅಂತ ಒಂದು ನಾಟಕ ಇದೆ. ಹಾಗೆಯೇ ಶ್ರೀರಂಗ ಅವರ ರಂಗಭಾರತ ಅಂತ ಒಂದು ನಾಟಕ ಇದೆ. ಇಡೀ ನಾಟಕದ ಉದ್ದೇಶನೇ ಆಗ ಇರ್ತಾ ಇದ್ದಂಥ ಕಂಪನಿ ನಾಟಕಗಳು, ಜಾನಪದ ನಾಟಕಗಳು, ಮೊದಲಿನ ಸಂಗೀತಮಯವಾದ ನಾಟಕಗಳು, ಅವುಗಳನ್ನು ಗೇಲಿ ಮಾಡಿ ನಾವು ಬರೀತಿರೋ ನಾಟಕ ಇದಕ್ಕಿಂತ ತುಂಬ ಭಿನ್ನವಾಗಿದೆ, ತುಂಬ ಉತ್ತಮವಾಗಿದೆ ಅನ್ನೋದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಬರೀತಿದ್ದಾರೇನೋ ಇದು ಅನ್ನೋ ಹಾಗಿರ್ತಾ ಇತ್ತು. ನನಗೆ ನೆನಪಿದೆ, ಬೇಸಿಗೆ ಕಾಲನ ವರ್ಣನೆ ಮಾಡೋಕ್ಕೆ ಅಂತ ಒಬ್ಬ ನಟಿ ಬರ್ತಾಳೆ ರಂಗಭೂಮಿ ಮೇಲೆ. ರಾರಾಜಿಸುತ್ತಿಹುದು ಬೇಸಿಗೆ ಅಂತ ಶುರುವಾಗುತ್ತೆ. ನನಗೆ ಹಾಡೋಕ್ಕೆ ಬರಲ್ಲ, ಸುಮ್ಮನೆ ಅದನ್ನು ಪದಗಳನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ರಾರಾಜಿಸುತ್ತಿಹುದು ಬೇಸಿಗೆ, ರಾಜಿಸುತ್ತಿಹುದು ಬೇಸಿಗೆ, ಜಿಸುತ್ತಿಹುದು ಬೇಸಿಗೆ, ಸುತ್ತಿಹುದು ಬೇಸಿಗೆ, ತಿಹುದು ಬೇಸಿಗೆ, ಹುದು ಬೇಸಿಗೆ, ದು ಬೇಸಿಗೆ, ಬೇಸಿಗೆ ಸಿಗೆ ಗೆ ಅಂತ ಒಂದು 10 ನಿಮಿಷ ಹಾಡ್ತಾಳೆ ಅದನ್ನ ನಮ್ಮ ಕಂಪ್ನಿ ನಾಟಕದಲ್ಲಿ. ಅಂದರೆ ನಿಮ್ಮ ಕಂಪನಿ ನಾಟಕಗಳು, ಈ ಹಳೆಯ ನಾಟಕಗಳು ಅರ್ಥಕ್ಕೆ ಕೊಡೋ ಮಹತ್ವ ಇಷ್ಟೇ. ಬೇಸಿಗೆ ಅನ್ನೋದನ್ನು ಸ್ವಲ್ಪ ಹೊತ್ತು ಬೇಸಿಗೆ ಅಂತ ಹೇಳ್ತಾರೆ, ಆಮೇಲೆ ಸಿಗೆ ಅಂತ ಹೇಳ್ತಾರೆ, ಕೊನೆಗೆ ಗೆ ಅಂತ ಹೇಳ್ತಾರೆ. ಅಥವಾ ಇನ್ನೊಬ್ಬ ಸಖಿ ರಂಗಭೂಮಿಯಲ್ಲಿ ಬರ್ತಾರೆ, ತೋಟ ವರ್ಣನೆ ಮಾಡೋ ಹಾಗೆ. ಅಲ್ಲಿ ರಂಗಭೂಮಿ ಮೇಲೆ ತೋಟ ಅಂತೇನು ಇರೋದಿಲ್ಲ ಸ್ಟೇಜ್ ಮೇಲೆ, ಇದನ್ನ ತೋರಿಸ್ಕೊಂಡು ಬೇಕು ಅಂತ ಅವಳು ಇಂಗ್ಲೀಷ್ ಪದ ಕೊಡ್ತಾರೆ. ವಾಟ್ ಎ ಗಾರ್ಡನ್ ಬಹಳ ಸಿಲ್ಲಿ, ನಾಟ್ ಎ ಸಿಂಗಲ್ ರೋಸ್ ಆರ್ ಲಿಲ್ಲಿ ಅಂತ ಶುರುವಾಗುತ್ತೆ ಹಾಡು. ವಾಟ್ ಎ ಗಾರ್ಡನ್ ಬಹಳ ಸಿಲ್ಲಿ, ನಾಟ್ ಎ ಸಿಂಗಲ್ ರೋಸ್ ಆರ್ ಲಿಲ್ಲಿ. ಹಾಗೆ ಇಡೀ ಹಾಡೇನೇ ಇಂಗ್ಲೀಷಲ್ಲಿ ಹೊಡಿತಾ ಇರುತ್ತೆ, ಒಂದಷ್ಟೊತ್ತಾಗುತ್ತದೆ. ಇಲ್ಲೆಲ್ಲ ಕೂಡ ಅವರು ನಿಜವಾಗಲೂ ಕಂಪನಿ ನಾಟಕದ, ಜಾನಪದ ರಂಗಭೂಮಿಯ ನಿಜವಾದ ಶಕ್ತಿಯನ್ನು, ಅದು ನೋಡ್ತಾ ಇದ್ದವರಿಗೆ ಕೊಡ್ತಾ ಇದ್ದಂಥ ಅನುಭವದ ವಿಸ್ತಾರ ಮತ್ತು ವೈವಿಧ್ಯವನ್ನು ಗಮನಿಸದೆ ಗೇಲಿ ಮಾಡಬೇಕು ಅಂತಲೇ ಗೇಲಿ ಮಾಡ್ತಾಯಿದ್ರಾ ಅನ್ನೋ ಪ್ರಶ್ನೆ ಆಮೇಲೆ ನನ್ನನ್ನು ಕಾಡಿದೆ. ಯಾಕೆಂದರೆ ಈ ನಾಟಕ ನೋಡಿದಾಗ, ಮೊದಲ ಬಾರಿ ಓದಿದಾಗ ನಾನು ಹೌದು ಅಂತಲೇ ಅಂದ್ಕೊಂಡವನು. ಹೌದಲ್ವಾ, ಈ ಕಂಪ್ನಿ ನಾಟಕ ಎಲ್ಲ ಇದೆಲ್ಲ ನಾವೆಲ್ಲ ನೋಡಬೇಕಾದಲ್ವೇ ಅಲ್ಲ, ಇನ್ನೂ ಶ್ರೇಷ್ಠವಾದ ನಾಟಕ ಈಗ ಬರ್ತಾ ಇದೆಯಲ್ಲ, ಸಾಹಿತ್ಯಿಕ ನಾಟಕಗಳು, ಅವೇ ನಿಜವಾಗೂ ಭಾಳ ಅತ್ಯುತ್ತಮ ಅಂತ ಅಂದ್ಕೊಳ್ತಾ ಇದ್ದ ಕಾಲ ಅದು. ಆದರೆ ಕಾಲಕ್ಕೆ ಬದಲಾದಂತೆ, ರಂಗಭೂಮಿ ಬದಲಾದಂತೆ, ನಾಟಕವನ್ನು ಕುರಿತ ನಮ್ಮ ತಿಳುವಳಿಕೆ ಬದಲಾದಂತೆ ಎಲ್ಲ ಹೌದಲ್ವಾ, ಆ ನಾಟಕಗಳು ಕೊಡ್ತಾ ಇದ್ದ ಅನುಭವದ ಸ್ವರೂಪ ಯಾವ ಥರದ್ದು. ಇಂಗ್ಲೀಷ್ ನಟರು, ನಿರ್ದೇಶಕರು ಕೂಡ ಬಂದು ಬಳ್ಳಾರಿ ರಾಘವ ಅಂತನ್ನೋರು ಶೇಕ್ಸ್ಪಿಯರ್ ಪಾತ್ರಗಳನ್ನು ಮಾಡ್ತಾಯಿದ್ರೆ, ಎ.ಸಿ. ವರದಾಚಾರ್ ಅನ್ನೋರು ದುಷ್ಯಂತನ ಪಾತ್ರವನ್ನು ಮಾಡ್ತಾಯಿದ್ರೆ ನೋಡಿಬಿಟ್ಟು ಇಂಗ್ಲೆಂಡಲ್ಲಿರೋ ಪ್ರೊಫೆಷ್ನಲ್ ನಟರೂ ಕೂಡ ಈ ರಾಘವಾಚಾರ್ಯ ಅಷ್ಟು ಚೆನ್ನಾಗಿ ಮಾಡಲ್ವಲ್ಲ ಅಂತ ಹೇಳ್ತಾ ಇದ್ದ ಮಾತುಗಳನ್ನು ಕೂಡ ಆಗಿನ ಕಾಲದವರು ಹೇಳ್ತಾರೆ. ಹೀಗಾಗಿ ರಂಗಭೂಮಿಯನ್ನು, ಅದರ ಹಲವು ಆಯಾಮಗಳನ್ನು ನಾವು ಕಳ್ಕೊಂಡು ಮತ್ತೆ ಕಟ್ಕೋಬೇಕಾಗಿ ಬಂತ. ಈ ಕಳ್ಕೊಳ್ಳೋ ಪ್ರಕ್ರಿಯೆ ಯಾಕಾಯಿತು? ಇದು ಸ್ವಲ್ಪ ಯೋಚನೆ ಮಾಡಬೇಕಾದ ಸಂಗತಿ. ನಾಟಕ ಬರೀಬೇಕು ಅಂತ ಹೊರಟವರು ಪ್ರಾಯಶಃ ಮೊದಲು ಶುರುವಾಗೋದಿದ್ದು ಮೈಸೂರು ಮಹಾರಾಜರ ಅರಮನೆಯಲ್ಲಿ ಅಂತ ಕಾಣುತ್ತೆ. ಅವರ ಅರಮನೆ ಕಂಪ್ನಿ ಅಂತಲೇ ಕಟ್ತಾರೆ. ಮಹಾರಾಜರು ಮತ್ತು ಮಹಾರಾಜರ ಕುಟುಂಬದವರು ನೋಡೋದಕ್ಕೆ ಅಂತಲೇ ಅರಮನೆಯಲ್ಲೇ ಒಂದು ಥಿಯೇಟ್ರ್ ಥರ ಮಾಡಿಬಿಟ್ಟು ಅಲ್ಲಿ ನಾಟಕ ಆಡಬೇಕಿದ್ದನ್ನು. ಅರಮನೆ ಕಂಪ್ನಿಯ ಉದ್ದೇಶವೇ ಅರಮನೆಯಲ್ಲಿ ರಾಜರಿಗೆ ಮತ್ತು ರಾಜವಂಶದವರಿಗೆ ನಾಟಕ ತೋರಿಸೋದು. ಆ ನಾಟಕ ಯಾವುದಾಗಿರಬೇಕು? ನಾಟಕ ಸಂಸ್ಕೃತ ಇದೆಯಲ್ಲ, ಸಂಸ್ಕೃತದ ದೊಡ್ಡ ನಾಟಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡಬೇಕು. ಶಾಕುಂತಲ ನಾಟಕ ಮಾಡಬಹುದು, ಮಾಳವಿಕಾಗ್ನಿಮಿತ್ರ ಮಾಡಬಹುದು, ಪ್ರತಿಮಾ ನಾಟಕ ಮಾಡಬಹುದು.
ಈ ರೀತಿಯ ನಾಟಕಗಳನ್ನು ಕನ್ನಡಕ್ಕೆ ತರಬೇಕು ಅನ್ನುವ ಪ್ರಯತ್ನ ಇದೆಯಲ್ಲ, ಮೊದಲ ಧಾರೆ ಅಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಆಸ್ಥಾನ ವಿದ್ವಾಂಸರೆಲ್ಲರೂ ಕೂಡ, ಬಸವಪ್ಪ ಶಾಸ್ತ್ರಿಗಳು, ಆಮೇಲೆ ಬೀಳ್ಮನೆ ಸೀತಾರಾಮ ಶಾಸ್ತ್ರಿಗಳು, ಇನ್ನೂ ಹಲವು ಹೆಸರುಗಳನ್ನು ಹೇಳ್ಬೋದು. ಇವರೆಲ್ಲ ಕೂಡ ಸಂಸ್ಕೃತದ ಕಂದಗಳನ್ನು, ವೃತ್ತಗಳನ್ನು ಕೂಡ ಬಳಸ್ಕೊಂಡು ಅವುಗಳನ್ನು ಕನ್ನಡದಲ್ಲಿ ಮತ್ತೆ ಕಟ್ಟಿ ಆ ನಾಟಕಗಳನ್ನ ಅನುವಾದ ಮಾಡಿ ಅರಮನೆಯಲ್ಲೋ ಅರಮನೆಯ ಹೊರಗೋ ಅದನ್ನು ಅಭಿನಯ ಮಾಡ್ತಾಯಿದ್ರು. ಮತ್ತು ಈ ನಾಟಕಗಳನ್ನು ಹಾಗೆ ನಾವು ಏನಪ್ಪ ಸಂಸ್ಕೃತದಿಂದ ಇನ್ನೊಂದು ಸಂಸ್ಕೃತಕ್ಕೆ ಮಾಡ್ಯಾರೆ ಅಂತ ಗೇಲಿ ಮಾಡೋ ಹಾಗೆ, ಪಕ್ಕಕ್ಕೆ ತಳ್ಳೋ ಹಾಗೆ ಇಲ್ಲ. ಯಾಕೆ ಇದನ್ನು ಹೇಳಬಲ್ಲೆ ನಾನು ಖಚಿತವಾಗಿ. ಇದನ್ನು ನಾನು ಕನ್ನಡ ಮೇಷ್ಟ್ರಾದ ಕಾಲೇಜುಗಳಲ್ಲಿ ಪಾಠ ಮಾಡೋಕ್ಕೆ ಶುರು ಮಾಡಿದಾಗ ಕಾಲೇಜಲ್ಲಿ ಈ ನಾಟಕಗಳನ್ನೇ, ಈ ಅನುವಾದಗಳನ್ನೇ ಪಾಠ ಮಾಡಬೇಕಾಗಿ ಬರಬೇಕಿತ್ತು. ನಾನು ಮೇಷ್ಟ್ರಾದ ಮೊದಲನೇ ವರ್ಷವೇ ಪ್ರತಿಮಾ ನಾಟಕವನ್ನು ಪಾಠ ಮಾಡಿದೆ. ಬಸವ ಶಾಸ್ತ್ರಿಗಳ ಅಭಿಜ್ಞಾನ ಶಾಕುಂತಲವನ್ನು ಪಾಠ ಮಾಡಿದೆ. ಅನ್ನಿಸ್ತಾ ಇತ್ತು ಎಷ್ಟೊಂದು ಚೆನ್ನಾಗಿ ಬಸವ ಶಾಸ್ತ್ರಿಗಳು ಅನುವಾದ ಮಾಡ್ಯಾರೆ ಅಂತ ಈಗಲೂ ಅನಿಸುತ್ತೆ ಹೊರತು ನನಗೆ ಅದು ಕೆಟ್ಟ ಅನುವಾದ ಅಂತಾಗಲಿ, ರಂಗಭೂಮಿಯ ಮೇಲೆ ಯಶಸ್ವಿ ಆಗೋದಿಲ್ಲ ಅಂತಾಗಲಿ ನನಗೆ ಅನಿಸೋದಿಲ್ಲ. ಅಲ್ಲೇ ಇನ್ನೊಂದು ಮಾತನ್ನ ನಿಮಗೆ ಗಮನಕ್ಕೆ ತರೋದಕ್ಕೆ, ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಮೇಲ್ಗಡೆ ಒಂದು ಕಂದ ಪದ್ಯ ಇರುತ್ತೆ ಅಥವಾ ವೃತ್ತ ಇರುತ್ತೆ, ಅದು ವಿಷಯವನ್ನು ಹೇಳ್ತಾ ಇರುತ್ತೆ. ಕೆಳಗಡೆ ಅದೇ ವಿಷಯವನ್ನು ಒಂದು ಹಾಡಿನ ರೂಪದಲ್ಲಿ ಬದಲಾವಣೆ ಮಾಡಿ ಹಾಡನ್ನೂ ಹಾಕ್ತಾಯಿದ್ರು. ಆ ಹಾಡಿಗೊಂದು ರಾಗನೂ ಇರ್ತಾಯಿತ್ತು. ಅವರ ಸೂಚನೆ ಏನು ಅಂದರೆ, ಈ ನಾಟಕನ ರಂಗಭೂಮಿಯಲ್ಲಿ ಪ್ರದರ್ಶನ ಮಾಡಿದಾಗ ಆ ಪದ್ಯ ಓದೋದ್ರ ಬದಲು ಈ ಹಾಡನ್ನ ಹಾಡಬೇಕು. ಅದು ಒಂದು ಟ್ರೆಡಿಷನ್ನೇ ಕ್ರಿಯೇಟ್ ಮಾಡ್ತು ಅಂತ ಕಾಣುತ್ತೆ. ಒಂದು ನಾಟಕ ಅಂದರೆ 9 ಹಾಡು, 10 ಹಾಡು, 15 ಹಾಡು ಇರಬೇಕು. ಅದು ಸಂಗೀತಕ್ಕೆ ಸಂಗೀತವೂ ಆಯಿತು, ಸಾಹಿತ್ಯಕ್ಕೆ ಸಾಹಿತ್ಯವೂ ಆಯಿತು, ಕತೆ ಗೊತ್ತಾಗ್ತಿತ್ತು. ನಾಗವೇಣಿ ನಗರಿಗೇನಾಂ ಪೋಗಿ ಬರುವೆನೆ, ಅರಸುತನದ ಕಾರ್ಯವೆನ್ನ ತ್ವರಿತಗೊಳಿಪುದ ಅಂತ ದುಷ್ಯಂತ ಶಕುಂತಲೆಯನ್ನು ಅಲ್ಲೇ ಬಿಟ್ಬಿಟ್ಟು ಮತ್ತೆ ರಾಜಧಾನಿ ವಾಪಸ್ ಹೋಗ್ತಾನೆ. ಈ ಹಾಡನ್ನ ಒಂದು 10 ನಿಮಿಷ ಹಾಡಿದ್ರೆ, ಅದು ವರದಾಚಾರ ಅಂತ ನಟರೋ ಇನ್ನೊಬ್ರು ಯಾರೋ ಆಡಿದಾಗ ಅದನ್ನ ಜನ ನೋಡ್ತಾಯಿದ್ರು. ಅವ್ರಿಗೆ ಕತೆ ತಿಳ್ಕೋಬೇಕು ಅನ್ನೋ ಉತ್ಸಾಹ ಏನು, ಯಾಕೆಂದರೆ ಅವರೆಲ್ಲರಿಗೂ ಮಹಾಭಾರತದ ಕತೆ, ದಾನಶೂರ ಕರ್ಣ ಆಗಲಿ, ಮತ್ತು ವೀರ ರಾಮಾಂಜನೇಯ ಯುದ್ಧ ಆಗಲಿ, ಅಥವಾ ಶಾಕುಂತಲ ನಾಟಕನೇ ಆಗಲಿ ಗೊತ್ತಿರ್ತಿತ್ತು, ಕಥೆಯಾಗಿ ಗೊತ್ತಿರ್ತಾ ಇತ್ತು. ಅಭಿಮನ್ಯು ಬಗ್ಗೆ, ಉತ್ತರ ಕುಮಾರನ ಬಗ್ಗೆ ಅವ್ರು ಯಾರೂ ಏನೂ ಹೇಳಬೇಕಾದಿರಲಿಲ್ಲ. ಹೀಗಾಗಿ ರಂಗಭೂಮಿ ಎನ್ನುವುದು ಆ ಕಾಲದಲ್ಲೂ ಕೂಡ ಸಾಹಿತ್ಯಾವಲಂಬಿತವಾಗದೆ ತನ್ನದೇ ಆದ ಒಂದು ವಿಶಿಷ್ಟವಾದ ಅಸ್ತಿತ್ವವನ್ನು ಪಡ್ಕೊಂಡಿತ್ತು ಅಂತ ಕಾಣುತ್ತೆ. ಆ ಸಂಸ್ಕೃತ ಅನುಕರಣೆ, ಒಬ್ಬ ವಿದೂಷಕ ಬರ್ತಾನೆ, ಒಂದು ರಸ್ತೆ ಸೀನು, ಒಂದು ತಮಾಷೆ ಸೀನು, ಒಂದು ಕಳ್ಳನ ಸೀನು, ಹಾಗೆ ನೋಡೋಕೋದ್ರೆ ಎಷ್ಟೋ ಕನ್ನಡ ಸಿನಿಮಾಗಳ ಮಾದರಿ ಈ ರೀತಿಯ ನಾಟಕಗಳಲ್ಲೇ ಇತ್ತು ಅಂತ ಕಾಣುತ್ತೆ. ನಮ್ಮ ಕಾಲದ ಸಾಹಿತ್ಯದ ವಿದ್ಯಾರ್ಥಿಗಳು ಇದನ್ನೆಲ್ಲ ಸ್ವಲ್ಪ ಪಕ್ಕಕ್ಕೆ ತಳ್ಳಿಬಿಟ್ಟು ಸಾಹಿತ್ಯಿಕ ನಾಟಕಗಳು ಅನ್ನೋದ್ರ ಬಗ್ಗೆ ಒತ್ತು ಕೊಡ್ತಾ ಇದ್ವಿ. ಬಟ್ ಅದು ಹೌದಾ, ಅದು ಹಾಗೇನಾ? ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಮಾತಾಡ್ಕೋತಾ ಇದ್ವಿ, ಅದು ಗೊತ್ತಿರೋ ವಿಷಯನೇ. ಪ್ರಪಂಚದ ಅತ್ಯಂತ ಶ್ರೇಷ್ಠ ನಾಟಕಕಾರನಾದ ಶೇಕ್ಸ್ಪಿಯರ್ ಕೂಡ ತನ್ನ ಬಹುಪಾಲು ನಾಟಕಗಳನ್ನು ಗ್ಲೋಬ್ ಥಿಯೇಟರ್ ಅನ್ನೋ ಥಿಯೇಟ್ರಿಗೋಸ್ಕರ ಬರೀತಾ ಇದ್ದ. ಅದೊಂದು ನಾಟಕದ ಕಂಪ್ನಿ. ನಾಟಕ ಕಂಪ್ನಿಯವರು ಆ ನಾಟಕ ಆಡಿ ಯಶಸ್ವಿ ಆದರೆ ಇವನ ಕೈಲಿ ಇನ್ನೊಂದು ನಾಟಕ ಬರೆಸ್ತಾರೆ, ಇಲ್ಲದೇ ಇದ್ದರೆ ಬರೆಸೋದೇ ಇಲ್ಲ. ಹಾಗಾದಾಗ ಒಂದು ನಾಟಕದ ಕಂಪ್ನಿ ಜನಕ್ಕೋಸ್ಕರ ನಾಟಕ ಆಡಬೇಕು ಅಂತ ಬರೆಸಿದಾಗ ಆ ನಾಟಕಕ್ಕೆ ಸಹಜವಾಗಿಯೇ ಜನರನ್ನು ಮೆಚ್ಚಿಸುವ ಗುಣಗಳು ಬರುತ್ತೆ, ಜನರನ್ನು ಮೆಚ್ಚಿಸಲು ಬೇಕಾದಂಥ ಅಂಶಗಳಲ್ಲಿ ಸೇರಿಕೊಂಡಿರುತ್ತೆ. ಹಾಡಿರ್ಬೋದು, ಹಾಸ್ಯ ಇರ್ಬೋದು, ಮತ್ತೊಂದು ಇರ್ಬೋದು. ಬಟ್ ಶೇಕ್ಸ್ಪಿಯರ್ ಇವೆಲ್ಲವನ್ನು ಬಳಸ್ಕೊಂಡೂ ಕೂಡ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದ ಸಾಹಿತ್ಯ ಕೃತಿಗಳು ಅನ್ನುವಂತಹ ಕಿಂಗ್ ಲಿಯರ್, ಹ್ಯಾಮ್ಲೆಟ್, ಮ್ಯಾಕ್ಬೆತ್ ಇಂಥ ನಾಟಕನ ಬರೆಯೋದಕ್ಕೆ ಸಾಧ್ಯ ಆಯಿತು. ನಮ್ಮಲ್ಲಿ ಈ ವಿಚ್ಛಿತಿ ಯಾಕೆ ಸಂಭವಿಸ್ತು ಅಂತ, ವಿಚ್ಛಿತಿ ಅಂದರೆ ದ ಬ್ರೇಕ್, ಥಿಯೇಟರ್ ಆ್ಯಂಡ್ ದ ಡ್ರಾಮಾ ಆ್ಯಸ್ ಎ ಲಿಟರರಿ ಫಾರ್ಮ್. ಒಂದು ಸಾಹಿತ್ಯ ಪ್ರಕಾರವಾಗಿ ನಾಟಕಕ್ಕೂ ಈ ರಂಗಭೂಮಿಗೂ ಯಾಕೆ ಈ ಬಿರುಕು ಬಂತು? ಭಾಷೆ ಬಗ್ಗೆ ಬಂದಾಗಲೂ ಇದೇ ಸಮಸ್ಯೆ ಇರ್ತಾ ಇತ್ತು. ಯಾವ ಭಾಷೆ ಬಳಸಬೇಕು? ಕಾಳಿದಾಸನ ಶಾಕುಂತಲ ನಾಟಕ ಅನುವಾದ ಮಾಡ್ತಾ ಇದ್ದೀವಪ್ಪ, ಅದನ್ನ ನಾಟಕವಾಗಿ ಮಾಡಬೇಕಾದಾಗ, ಪ್ರದರ್ಶನ ಮಾಡಬೇಕು ಅಂತ ಜನ ಯಾವ ಭಾಷೆಯಲ್ಲಿ ಇಷ್ಟಪಡ್ತಾರೆ?
ಒಬ್ಬೊಬ್ಬ ಅನುವಾದಕ ಒಂದೊಂದು ರೀತಿಯಲ್ಲಿ ಅನುವಾದ ಮಾಡಿದ್ದನ್ನು ನೋಡಿದ್ದೀವಿ. ಬಸವಶಾಸ್ತ್ರಿಗಳ ನಾಟಕದ ಅನುವಾದ ಸಂಸ್ಕೃತ ಭೂಯಿಷ್ಠವಾಗಿ ಸಂಸ್ಕೃತವನ್ನು ಬಳಸಿಕೊಂಡು ಸಾಕಷ್ಟು ಶಕ್ತಿಶಾಲಿಯಾಗಿಯೇ ಇರ್ತಾಯಿತ್ತು. ಅದೇ ಧಾರವಾಡಕರಿಯ ಚಿರುಮುರಿ ಶೇಷಗಿರಿರಾವ್ ಅನ್ನೋರು ಅದೇ ನಾಟಕ ಅನುವಾದ ಮಾಡಿದಾಗ ಉತ್ತರ ಕರ್ನಾಟಕದ ಆಡು ಮಾತನ್ನು ಬಳಸ್ಕೊಂಡು ಪಾತ್ರಗಳಂತ ಮಾತಾಡಿಸ್ತಾಯಿದ್ರು. ಹಾಗೆಯೇ ಇಲ್ಲೇನೆ ಹಳೆ ಮೈಸೂರಲ್ಲೇ ಮೈಸೂರು ಸುತ್ತಮುತ್ತನೇ ಶ್ರೀಕಂಠೇಶ ಗೌಡರು ಅನ್ನುವವರು ಭಾಳ ಗಮನಕ್ಕೆ ಬರದೇ ಹೋದಂತಹ ಆದರೆ ತುಂಬ ಒಳ್ಳೆಯ ನಾಟಕಕಾರರು. ಅವರು ಇದೇ ನಾಟಕನ ಆ ಕಡೆಯ ಹಳೆ ಮೈಸೂರಿನ ಗ್ರಾಮೀಣ ಕನ್ನಡದಲ್ಲಿ ಹೇಳೋದಕ್ಕೆ ಪ್ರಯತ್ನಪಟ್ಟರು. ಸೊ ಈ ಭಾಷೆಯ ಆಯ್ಕೆಯ ಬಗ್ಗೆ ಕೂಡ ಬೇರೆ ಬೇರೆ ನಾಟಕಕಾರರು ಬೇರೆ ಬೇರೆ ಆಯ್ಕೆಗಳನ್ನು ಮಾಡ್ಕೊಳ್ತಾ ಇದ್ದದನ್ನು ನಾವು ಗಮನಿಸ್ತಿದ್ದೀವಿ. ಇದ್ರ ಪರಿಣಾಮ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ, ಚರ್ಚೆ ಮಾಡೋ ಸಂಭವನೂ ಇಲ್ಲ. ಯಾಕೆಂದರೆ ನಾಟಕಗಳು ಒಂದು ರೀತಿಯ ಪೆರಿಷಬಲ್ ಮೀಡಿಯಮ್ ಆದ್ದರಿಂದ ಅದು ಹೇಗಿತ್ತು ಅನ್ನೋ ತಿಳ್ಕೊಳ್ಳೋಕೆ ಕೂಡ ನಮಗಿದು ಇವಾಗ ಸಾಧ್ಯ ಆಗ್ತಾಯಿಲ್ಲ. ಈ ಒಂದು ಸನ್ನಿವೇಶದಲ್ಲೇ ಬೇರೆ ಕಡೆಗಳಲ್ಲಿ ಗ್ರಾಮೀಣ ನಾಟಕ ಅಥವಾ ಕಂಪನಿ ನಾಟಕ ಅನ್ನೋಕ್ಕಿಂತ ಭಿನ್ನವಾದಂಥ ಜಾನಪದ ನಾಟಕ ಇತ್ತಲ್ಲ, ಅವರು ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ನಮ್ಮ ನಾಟಕಗಳಿಗಿಂತ ಹೆಚ್ಚು ಭಿನ್ನವಾದ ಆ ಕಾಲದ ಸಾಮಾಜಿಕ ಸನ್ನಿವೇಶಕ್ಕೆ ಹೆಚ್ಚು ಹೊಂದಿಕೊಳ್ಳುವ ಹಾಗೆ ನಾಟಕಗಳನ್ನು ಬದಲಾಯಿಸಿ ಕಥೆಯನ್ನು ಬದಲಾಯಿಸಿ ನಾಟಕ ಆಡ್ತಾಯಿದ್ರು. ಆವತ್ತಿನ ಸನ್ನಿವೇಶದಲ್ಲಿ ಬ್ರಿಟಿಷರನ್ನು ಓಡಿಸ್ಬೇಕು, ಸ್ವಾತಂತ್ರ್ಯ ಚಳವಳಿ ಪ್ರಖರವಾಗಿದ್ದ ದಿನಗಳಲ್ಲಿ ಅಲ್ಲಿನ ಹಲವಾರು ನಾಟಕಗಳನ್ನು ಆಡಬೇಡಿ ಅಂತ ಬ್ಯಾನ್ ಮಾಡುವಷ್ಟು ಅದು ಸ್ವಾತಂತ್ರ್ಯ ಹೋರಾಟದ ಪರವಾಗಿರ್ತಾ ಇತ್ತಂತೆ. ಅಲ್ಲಿನ ಅನೇಕ ಹಾಡುಗಳನ್ನು ನಾನು ಈಗಲೂ ಗಮನಿಸಿದ್ದೀನಿ. ಆ ಹಾಡುಗಳ ಒಳಗಡೆ ಒಂದು ಇನ್ನರ್ ಅಜೆಂಡಾ ಇರುತ್ತೆ. ಅಜೆಂಡಾ ಏನು ಅಂತಂದರೆ ಅದು ಬ್ರಿಟಿಷರನ್ನು ಒಳಗೊಳಗೆ ಟೀಕಿಸುವ, ಒಳಗೊಳಗೆ ವಿಮರ್ಶಿಸುವ, ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾಯಕರನ್ನು ಮೇಲೆ ತರುವಂತಹ ಪ್ರಯತ್ನ ನಾಟಕದೊಳಗಡೆ ಇರ್ತಾಯಿತ್ತು ಅಂತ ಕೇಳ್ತೀನಿ. ಸುಮ್ಮನೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡಬೇಕು ಅಂದರೆ, ರಾಕ್ಷಸರು ರಂಗಪ್ರವೇಶ ಮಾಡಬೇಕಾದ್ರೆ ಬ್ರಿಟಿಷ್ ಬ್ಯಾಂಡ್ ಮ್ಯೂಸಿಕ್ ಹಾಕ್ತಾಯಿದ್ರಂತೆ. ದೇವತೆಗಳು ಇತ್ಯಾದಿಗಳೆಲ್ಲ ರಂಗಪ್ರವೇಶ ಮಾಡಬೇಕಾದ್ರೆ ಶಾಸ್ತ್ರೀಯ ಸಂಗೀತವೋ ನಮ್ಮ ಭಾರತೀಯ ಸಂಗೀತದ ಟ್ಯೂನ್ಗಳನ್ನು ಹಾಕ್ತಾಯಿದ್ರಂತೆ. ಆ ಗರುಡ್ ಸದಾಶಿವರಾವ್ ಇತ್ಯಾದಿಗಳ ನಾಟಕನ ನೋಡಿದ್ದೀನಿ, ಓದಿದ್ದೀನಿ, ಕೆಲವನ್ನು ನೋಡಿದ್ದೀನಿ. ಹಾಗೆ ನೋಡಿದಾಗೆಲ್ಲನೂ ಅಲ್ಲೆಲ್ಲ ಕೂಡ ಉತ್ತರ ಕರ್ನಾಟಕದ ಕವಿತೆಯಲ್ಲಿ ಆದ ಹಾಗೆ, ಲಾವಣಿಗಳಲ್ಲಿ ಆದ ಹಾಗೆ ಈ ನಾಟಕಗಳಲ್ಲೂ ಕೂಡ ಒಂದು ಬಗೆಯ ಸಾಮಾಜಿಕ ಅವಶ್ಯಕತೆಗಳನ್ನು ಪೂರೈಸುವಂತಹ ಪ್ರಯತ್ನ ಸ್ಪಷ್ಟವಾಗಿರೋದನ್ನು ನೋಡ್ತೀವಿ ನಾವು. ಸಂಗ್ಯಾಪಾಳ್ಯ ಅಂತ ನಾಟಕ ಅಂತೂ ಕೂಡ ತುಂಬ ಜನಪ್ರಿಯವಾಗಿ ಅದನ್ನು ನಮ್ಮ ಕಾಲದ ನಾಟಕಕಾರರು ಕೂಡ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡು ಪ್ರದರ್ಶನ ಈಗಲೂ ಕೂಡ ಅದು ನಡೀತಾನೇ ಇರುತ್ತೆ. ಸಂಗ್ಯಾಬಾಳ್ಯ ಅಂಥ ನಾಟಕದ ಪರಂಪರೆಯನ್ನು ಕನ್ನಡದ ಮುಖ್ಯ ನಾಟಕಕಾರರು ಬಳಸ್ಕೊಂಡಿದ್ದರೆ ಶೇಕ್ಸ್ಪಿಯರ್ ರೀತಿಯ ನಾಟಕಗಳು ಕನ್ನಡದಲ್ಲಿ ಬರ್ತಾ ಇತ್ತು. ರಂಗಭೂಮಿಗೆ ಸಲ್ಲುವ, ಸಾಹಿತ್ಯವಾಗಿಯೂ ಶ್ರೇಷ್ಠವಾಗುವಂತಹ ಮತ್ತು ಕನ್ನಡದ ಒಂದು ಪರಂಪರೆಯನ್ನು ಮುಂದುವರಿಸಿಕೊಳ್ಬಹುದಂಥ ನಾಟಕಗಳು. ಇದು ಕೇಳಿಕೊಳ್ಳಬಹುದಾದ ಒಂದು ಪ್ರಶ್ನೆ. ಕನ್ನಡದ ಸಂದರ್ಭದಲ್ಲಿ ಯಾಕೆ ರಂಗಭೂಮಿ ಮತ್ತು ನಾಟಕ ಪ್ರಕಾರಗಳ ನಡುವೆ ಈ ರೀತಿಯ ಬಿರುಕು ಸಂಭವಿಸಿತು? ನವೋದಯದ ಶ್ರೇಷ್ಠ ಸಾಹಿತಿಗಳೆಲ್ಲರೂ ಕೂಡ ಕುವೆಂಪು, ಬೇಂದ್ರೆ, DVG, ಮಾಸ್ತಿ, ಶ್ರೀರಂಗ, ಶಿವರಾಮ ಕಾರಂತ, ಬೇರೆ ಬೇರೆ ಪ್ರಕಾರಗಳ ಪೂತಿನ, ಬೇರೆ ಬೇರೆ ಪ್ರಕಾರಗಳಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದವರು ಕೂಡ ನಾಟಕಗಳು ಬರೆದೇ ಇದ್ದಾರೆ, ಇನ್ವೇರಿಯಬಲಿ ಬರೆದಿದ್ದಾರೆ. ಕಡಂಗುಳ್ಳಿ ಶಂಕರ್ ಭಟ್ರಂಥವರು ನಾಟಕ ಬರೆದಿದ್ದಾರೆ, ಗೋಕಾಕರು ನಾಟಕ ಬರೆದಿದ್ದಾರೆ, ಬೆಟಗೇರಿ ಕೃಷ್ಣ ಶರ್ಮರು ನಾಟಕ ಬರೆದಿದ್ದಾರೆ. ಆದರೆ ಇವರೆಲ್ಲ ಬರೆದ ನಾಟಕಗಳ ಸಾಮಾನ್ಯ ಸ್ವರೂಪ ಏನು ಅಂದರೆ, ರಂಗಭೂಮಿಗೆ ಗಮನ ಕೊಡದ, ರಂಗಭೂಮಿಗೆ ಇದು ಅಳವಡಿಸುವುದಕ್ಕೆ ಸಾಧ್ಯವಾಗಬೇಕು ಅನ್ನುವ ಒಂದು ಅಪೇಕ್ಷೆ ಅಷ್ಟಾಗಿ ಇಲ್ಲದ ಸಾಹಿತ್ಯಿಕ ನಾಟಕಗಳು. ರಂಗಭೂಮಿಗೆ ಅಂತಲೇ ಬರೆದ ನಾಟಕರ ಬಗ್ಗೆ ಸ್ವಲ್ಪ ಆಮೇಲೆ ಹೇಳ್ತೀನಿ ನಾನು. ಈ ಸಾಹಿತ್ಯಿಕ ನಾಟಕಗಳು ಚೆನ್ನಾಗಿಲ್ವಾ, ಒಳ್ಳೆಯದಲ್ವಾ
ಅವರು ಬರಿಬಾರ್ದಾಗಿತ್ತ? ಒಬ್ಬ ನಾಟಕಕಾರ ತನ್ನ ಕಾಲದ ರಂಗಭೂಮಿಗಿಂತ ಹೆಚ್ಚು ಮುಂದುವರಿದ ಚಿಂತನೆಯನ್ನು ಮಾಡಿ ಒಂದು ಡಿಫರೆಂಟ್ ಆದ ರಂಗಭೂಮಿಗೆ ಸಾಧ್ಯವಿರುವಂಥ ನಾಟಕ ಬರೆದ್ರೆ ಏನಾಗುತ್ತೆ? ಅವನ ಕಾಲದ ರಂಗಭೂಮಿ ಅದನ್ನು ಒಪ್ಕೊಳ್ಳದೇ ಇರ್ಬೋದು, ಆರಿಸ್ಕೊಳ್ಳದೇ ಇರ್ಬೋದು. ಮುಂದೆ ಬರುವ ಯಾವುದೋ ಒಂದು ಕಾಲದ ರಂಗಭೂಮಿ ಅದನ್ನು ಆರಿಸ್ಕೋಬಹುದಾ? ಒಬ್ಬ ರಂಗ ನಿರ್ದೇಶಕ ಅದನ್ನು ಭಿನ್ನವಾಗಿ ಇಂಟರ್ಪ್ರಿಟ್ ಮಾಡಬಹುದಾ? ಉದಾಹರಣೆಗೆ ಕುವೆಂಪು ಅವರು ಬಹಳ ಮುಂಚೆನೇ ತಾವು ಕವಿತೆಗಳನ್ನು, ಕಾದಂಬರಿಯನ್ನು ಬರೆಯೋದಕ್ಕೆ ಮುಂಚೆನೇ ತಮ್ಮ ಬರವಣಿಗೆಯ ಮೊದಲ ಹಂತದಲ್ಲಿಯೇ ನಾಟಕಗಳು ಬರೆದಿದ್ದಾರೆ ಕೆಲವು. ಆ ನಾಟಕಗಳು ಪರಡಿಕೊರಳ ನಾಟಕಕ್ಕೆ ಒಂದು ಟಿಪ್ಪಣಿ ಥರ ಬರೀತಾರೆ ಅವರು. ನನ್ನ ನಾಟಕಗಳನ್ನು ಪ್ರೇಕ್ಷಕನಲ್ಲ, ಓದುಗರ ಮನೋರಂಗಭೂಮಿಯ ಮೇಲೆ ಅಭಿನಯಿಸತಕ್ಕದ್ದು. ಈ ನಾಟಕಗಳನ್ನು ವಾಸ್ತವ ರಂಗಭೂಮಿ ಮೇಲೆ ಅಳವಡಿಸಿಕೊಳ್ಳಲು ಇವತ್ತಿನ ಸನ್ನಿವೇಶದಲ್ಲಿ ಸಾಧ್ಯ ಇಲ್ಲ. ಆದರೆ ನಾಟಕೀಯವಾದ ಲಕ್ಷಣಗಳಿದೆ, ಸಾಧ್ಯತೆಗಳಿದೆ, ಅದನ್ನ ರಂಗದ ಮೇಲೆ ಆಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಬರೀತಾರೆ. ಮತ್ತು ಅವರಿಗಿದ್ದಂತಹ ರಂಗಭೂಮಿಯ ಅನುಭವ ಯಾವ ಬಗೆಯದು? ಅವ್ರು ಯಾವ ಥಿಯೇಟ್ರನ್ನ ನೋಡಿದ್ರು? ಪೂತಿನ ಅವ್ರು ಯಾವ ಥಿಯೇಟ್ರನ್ನ ನೋಡಿದ್ರು? ಮಾಸ್ತಿಯವರು ಯಾವ ಥಿಯೇಟ್ರನ್ನ ನೋಡಿದ್ರು? ಇಲ್ಲಿ ಒಂದು ಪ್ರಶ್ನೆ ಮುಖ್ಯವಾದ, ಯಾವ ನಾಟಕ ಓದಿದ್ರು ಅನ್ನೋದಲ್ಲ ನಾನು ಹೇಳ್ತಾ ಇರೋದು, ಯಾವ ನಾಟಕ ನೋಡಿದ್ರು ಅನ್ನೋದು. ಅವ್ರಿಗೆಲ್ಲರಿಗೂ ಕೂಡ ನಾವು ನೋಡ್ತಾ ಇರೋ ನಾಟಕಗಳ ಥರ ನಾಟಕ ಬರಿಬಾರ್ದು ಅನಿಸುತ್ತೆ, ನಾವು ಬರಿತಿರೋ ನಾಟಕಗಳನ್ನ ಆಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಒಂದು ಅದ್ಭುತವಾದ ಒಂದು ದ್ವಂದ್ವ, ಇದು ಅದ್ಭುತವಾದ ಒಂದು ಪರಸ್ಪರ ವಿರೋಧ. ಇವರೆಲ್ಲ ನಾಟಕ ನೋಡೇ ಇರಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಪೂತಿನಾರವರು ತಮಿಳು ನಾಟಕಗಳನ್ನ ಕಂಟೋನ್ಮೆಂಟ್ಗೆ ಹೋಗಿ ನೋಡ್ತಾ ಇದ್ರು ಅಂತೆಲ್ಲ ಬರ್ಕೋತಾರೆ ಅವರು. ಮಾಸ್ತಿ ಅವರೆಲ್ಲ ವರದಾಚಾರ ನಾಟಕ ನೋಡದೇ ಇದ್ದವರೇನಲ್ಲ, ಅವರೆಲ್ಲ ಗೊತ್ತಿದ್ದವರೇ ಅವರಿಗೆಲ್ಲ. ಅದೇ ನೋಡಿಯೂ ಕೂಡ ರಂಗಭೂಮಿಯ ನಿರಾಕರಣೆ, ನಾಟಕದ ಸ್ವೀಕಾರ, ಆ ಮೂಲಕ ನಾಟಕಗಳನ್ನು ಸಾಹಿತ್ಯ ಕೃತಿಗಳಾಗಿ ಕಟ್ಟಿಕೊಡಬೇಕು ಅನ್ನೋ ಒಂದು ತೀವ್ರವಾದ ಅಪೇಕ್ಷೆ ಅಂತ ಇವರೆಲ್ಲರೂ ತೋರಿಸ್ತಾರೆ ಅಂತ ಕಾಣುತ್ತೆ. ಅವ್ರು ತಪ್ಪಾಗಿತ್ತಾ? ಮುಂದೆ ಯಾವತ್ತಾರು ರಂಗಭೂಮಿ ಬೆಳೆದಾಗ ನಾಟಕಗಳನ್ನ ಮತ್ತೆ ತಗೊಂಡ್ರ? ಆ ಕಾಲದ ಲೇಖಕರ ನಾಟಕಗಳು ಎಷ್ಟರ ಮಟ್ಟಿಗೆ ಇವಾಗ ರಂಗಭೂಮಿ ಬೆಳೆದಿದೆ ಎಂದು ಹೇಳಲಾಗುವ ಈ ಕಾಲದಲ್ಲಿ ಎಷ್ಟು ಜನ ಬಳಸ್ತಾ ಇದ್ದಾರೆ? ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಮಾಸ್ತಿಯವರ ಮಂಜುಳಾ ಅನ್ನೋ ನಾಟಕನ ಈ ಮೊನ್ನೆ ಯಾರೋ ಆಡ್ತಾಯಿದ್ರು. ಕುವೆಂಪು ಅವರ ಕೆಲವು ನಾಟಕಗಳು ಆಗೀಗ ಪ್ರದರ್ಶನಗೊಳ್ಳುತ್ತೆ. ಬಿ ವಿ ಕಾರಂತರಂತಹ ನಿರ್ದೇಶಕರು ಪೂತಿನಾರವರ ಗೋಕುಲ ನಿರ್ಗಮನವನ್ನು ಮತ್ತು ಅಹಲ್ಯೆ ನಾಟಕವನ್ನು ತುಂಬ ಮನಸ್ಸಿಗೆ ಸಂತೋಷ ಕೊಡುವಂತೆ ರಂಗಭೂಮಿ ಮೇಲೆ ತಂದರು. ಇವೆಲ್ಲ ಪ್ರಯೋಗಗಳು ನಾನು ಕೂಡ ನೋಡಿದ್ದೀನಿ. ಇದು ಕೇವಲ ಕುತೂಹಲದಿಂದ ಮಾಡಿದ್ದ ಅಥವಾ ಕನ್ನಡ ರಂಗಭೂಮಿ ಬೆಳೆದು ಆ ನಾಟಕಗಳ ರಂಗಸಾಧ್ಯತೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಬಳಸ್ಕೊಂಡಿದ್ದ? ಮಾಸ್ತಿಯವರು ಬರೆದ ಕಾಕನಕೋಟೆ ವಿಷಯ ನಿಮಗೆ ಗೊತ್ತಿದೆ. ಕಾಕನಕೋಟೆಯ ನಾಟಕೀಯ ಸಾಧ್ಯತೆಗಳಿದೆಯಲ್ಲ, ಕಾಕನಕೋಟೆ ಬರೆದಾಗ ಅದು ಹಂಗಾಗಿರಲಿಲ್ಲ, ಒಂದು ಪುಸ್ತಕ ಅದಷ್ಟೇ. ಕಾಕನಕೋಟೆನ ಆಮೇಲೆ ಸಿಂಹ ಇತ್ಯಾದಿಗಳು ಡೈರೆಕ್ಟ್ ಮಾಡಿದ್ರು, ಅದು ಪ್ರದರ್ಶಿತವಾಯಿತು, ಕೊನೆಗೆ ಸಿನಿಮಾನೂ ಆಯಿತು. ಗಿರೀಶ್ ಕಾರ್ನಾಡ್ ಅಂತ ಪ್ರಸಿದ್ಧ ನಾಟಕಕಾರರು, ಸ್ವತಃ ಅವರೇ ನಾಟಕಕಾರರು, ಕಾಕನಕೋಟೆ ಮೇಲೆ ಒಂದು ಲೇಖನ ಬರೀತಾರೆ. ನನ್ನ ಪ್ರಕಾರ ಕನ್ನಡದಲ್ಲಿ ಅದು ನಾಟಕಗಳ ಬಗ್ಗೆ ಬಂದಿರತಕ್ಕಂಥ ಅತ್ಯುತ್ತಮವಾದ ಲೇಖನಗಳಲ್ಲಿ ಒಂದದು. ಕಾಕನಕೋಟೆ ನಾಟಕದ ರಂಗಸಾಧ್ಯತೆಗಳನ್ನು ಅವರು ಅಲ್ಲಿ ಹೇಳ್ತಾ ಹೋಗ್ತಾರೆ. ಹೀಗಾಗಿ ಆ ಕಾಲದ ಮತ್ತು ಈ ಕಾಲದ ಹಲವು ಸಾಹಿತಿಗಳ ನಾಟಕಗಳು ರಂಗಭೂಮಿಯ ನೇರ ಪರಿಚಯವಿಲ್ಲದೆ ಬರೆದರೂ ನಾಟಕೀಯವಾದ ಸಾಧ್ಯತೆಗಳನ್ನು ಹೊಂದಿರುತ್ತೋ ಅವು ಎಂಥ ನಾಟಕಗಳು? ಅದನ್ನ ಸ್ವಲ್ಪ ಇನ್ನಷ್ಟು ವಿವರವಾಗಿ ನೋಡಬೇಕಾಗಿದೆ. ಒಂದು ಕಡೆ ಏನಾಗ್ತಿತ್ತು ಅಂದರೆ, ಬಿ ಎಂ ಶ್ರೀ, ಕುವೆಂಪು, ಪೂತಿನ ಇವರೆಲ್ಲ ಕೂಡ ರಂಗಪಠ್ಯಗಳಲ್ಲದ ನಾಟಕ ಬರೀತಾ ಇದ್ದಾರೆ. ಇನ್ನೊಂದು ಕಡೆ ಹೆಚ್ಚು ಕಮ್ಮಿ ಅದೇ ಕಾಲದಲ್ಲಿ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು, ಕಂದಗಲ್ ಹನುಮಂತರಾಯರು, ಗರುಡ್ ಸದಾಶಿವರಾಯರು, ಹೀಗೆ ಬೇರೆ ಬೇರೆ ಕಂಪ್ನಿ ನಾಟಕ ಬರೆಯುವಂಥ ನಾಟಕಕಾರರೇ ಬೇಕಾದಷ್ಟು ಜನ ನಾಟಕ ಬರೀತಾಯಿದ್ರು. ಆ ನಾಟಕ ಟೆಕ್ಸ್ಟ್ ಇಟ್ಕೊಂಡು ನಾಟಕ ಆಡ್ತಾನೂ ಇದ್ದರು. ಆ ನಾಟಕ ಪ್ರಿಂಟಾಗಿ ಬಂದಾಗ ಅದನ್ನು ಭಾಳ ಜನ ಏನು ಓದ್ತಾ ಇರಲಿಲ್ಲ. ಇವತ್ತು ಕೂಡ ಅದನ್ನೇನು ಭಾಳ ಜನ ನಾಟಕ ಅಂತ ಓದಲ್ಲ.
ಆದರೆ ಅವೆಲ್ಲ ಪೌರಾಣಿಕ ನಾಟಕಗಳು, ಚಾರಿತ್ರಿಕ ನಾಟಕಗಳು ಆಗಿರ್ತಾ ಇತ್ತು. ಎಚ್ ಎಂ ನಾಯಕ ಅಂತ ನಾಟಕ ಎಷ್ಟು ಕಡೆ ಎಷ್ಟು ಸಲ ಪ್ರದರ್ಶಿತವಾಗಿದೆ ಅಂದರೆ, ಈಗಲೂ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವಗಳಲ್ಲಿ ಕೆಲವು ಕಡೆ ಆಗುತ್ತೆ ಅಂತಂದರೆ, ಅದು ಕನ್ನಡ ನಾಟಕ ಸಾಹಿತ್ಯದ ಭಾಗವಾಗಿ ಪರಿಗಣಿತವಾಗದೇ ಇದ್ದರೂ ಕೂಡ ನಾಟಕವನ್ನು ಕಟ್ಟೋದರಲ್ಲಿ ಅವು ತಮ್ಮದೇ ಆದ ಒಂದು ಪಾತ್ರವನ್ನು ವಹಿಸಿದೆ ಅನ್ನೋದು ಯಾವ ಅನುಮಾನವೂ ಇಲ್ಲ. ಹಾಗಾದರೆ BMC ಕುವೆಂಪು ಇವರೆಲ್ಲ ಬರೆದ ನಾಟಕಗಳ ವಿಷಯ ಏನು? ಅವುಗಳಿಗಿರ್ತಕ್ಕಂಥ ಸಾಹಿತ್ಯಕ ಗುಣ ಯಾವ ಥರದ್ದು? ಅವರ ಪ್ರೇರಣೆಗಳು ಯಾವ ಥರದ್ದು? ಈ ಪ್ರೇರಣೆಗಳ ಪ್ರಶ್ನೆ ಬಂದಾಗ ಅವರ ಪ್ರೇರಣೆಗಳು ರಂಗಭೂಮಿಯ ದೃಷ್ಟಿಯಿಂದಲೂ ಕೂಡ ತುಂಬ ಶ್ರೀಮಂತವಾದ ನಾಟಕಗಳೇ ಆಗಿರುತ್ತೆ. BMC 3 ನಾಟಕ ಬರೆದರು. ಅಶ್ವತ್ಥಾಮನ್ ಅಂತ ಒಂದು, ಗದಾಯುದ್ಧ ನಾಟಕಂ ಅಂತ ಇನ್ನೊಂದು, ಪಾರಸಿಕರು ಅಂತ 3ನೇದು. ಈ 3 ನಾಟಕ ಗ್ರೀಕ್ ರಂಗಭೂಮಿಯ ಪ್ರೇರಣೆಯಿಂದ ಬಂದಂತಹ ನಾಟಕಗಳು. ಒಂದು ನಾಟಕ ಅಯಾಸ್ ಅನ್ನುವ ಗ್ರೀಕ್ ನಾಟಕವನ್ನು ತೆಗೆದುಕೊಂಡು ಅದನ್ನು ಭಾರತೀಕರಣ ಮಾಡಿಬಿಟ್ಟು ಮಹಾಭಾರತದ ಪಾತ್ರಗಳ ಜೊತೆಯಲ್ಲಿ ಅದನ್ನು ಲಿಂಕ್ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ. ಪಾರಸಿಕರು ಅನ್ನೋ ನಾಟಕ ಮತ್ತೊಂದು ಗ್ರೀಕ್ ನಾಟಕ ತಗೊಂಡು ಅಲ್ಲಿ ಯಾವ ಭಾರತೀಕರಣ ಮಾಡ್ದೇನೆ ಅಲ್ಲಿರೋ ಹಾಗೇ ಕನ್ನಡಕ್ಕೆ ಅನುವಾದ ಮಾಡುತ್ತೆ. ಗದಾಯುದ್ಧ ನಾಟಕ ಅಂತನ್ನೋದು ಗ್ರೀಕ್ ನಾಟಕದ ಮಾದರಿ ಇಟ್ಕೊಂಡ್ರೂ ಕೂಡ ರನ್ನನ ಗದಾಯುದ್ಧ ಕಾವ್ಯವನ್ನು ತೆಗೆದುಕೊಂಡು ಆ ಕಾವ್ಯವನ್ನೇ ಆಧಾರವಾಗಿ ಇಟ್ಕೊಂಡು ನಾಟಕ ರೂಪಕ್ಕೆ ತರುತ್ತೆ. ಅದು 3ನೇದು. ಅಂದರೆ BMC 3 ನಾಟಕ ಬರೆದ್ರೆ 3 ನಾಟಕ 3 ಅನುವಾದದ ಬಗೆಗಳನ್ನು ಬಳಸ್ಕೊಳ್ತಾ ಹೋಗುತ್ತೆ. ಅದರಲ್ಲಿ ಈ ಭಾರತೀಕರಣದ ಇದೆಯಲ್ಲ ನೋಡಿ, ಅಂದರೆ ಒಂದು ಕಥೆಯನ್ನು, ಪಾಶ್ಚಾತ್ಯ ಕಥೆಯನ್ನು, ಗ್ರೀಕ್ ನಾಟಕನೇ ಇರಲಿ, ಶೇಕ್ಸ್ಪಿಯರ್ ನಾಟಕನೇ ಇರಲಿ, ಅದನ್ನು ಕನ್ನಡ ರಂಗಭೂಮಿಗೆ, ಕನ್ನಡ ಜನರಿಗೆ ತಲುಪಿಸ್ಬೇಕಾದ್ರೆ ಮೂಲದಲ್ಲಿ ಇರುವ ಹಾಗಿರುವ ಹೆಸರುಗಳನ್ನೇ ಬದಲಾವಣೆ ಮಾಡಿ ಏನಾಗುತ್ತೆ. ಉದಾಹರಣೆಗೆ ಕಂಪನಿ ನಾಟಕದಲ್ಲಿ ಆಡಿಸ್ಬೇಕಾದ್ರೂ ಕೂಡ ರೋಮಿಯೋ ಜೂಲಿಯೆಟ್ ಅನ್ನೋದನ್ನು ರಾಮವರ್ಮ ಲೀಲಾವತಿ ಅಂತ ಮಾಡ್ತಾಯಿದ್ರು. ಮ್ಯಾಕ್ಬೆತ್ ನಾಟಕ ರಾಘವೇಂದ್ರ ರಾವ್ ನಾಟಕವು ಅಂತ ಆ ನಾಟಕದ ಹೆಸರೇ ಆಗಿರ್ತಾಯಿತ್ತು. ಸುರತ ನಗರದ ಶ್ರೇಷ್ಠಿ ಅಂತ ಮರ್ಚೆಂಟ್ ಆಫ್ ವೆನಿಸ್ನ ಬರೀತಾಯಿದ್ರು. ಅಲ್ಲಿ ಪಾತ್ರಗಳ ಹೆಸರು ಕೂಡ ಇಂಡಿಯನೈಸ್ ಆಗ್ತಾಯಿತ್ತು. ಈ ಒಂದು ಮಾದರಿಯನ್ನು ಕಂಪ್ನಿ ನಾಟಕಗಳು ಕೂಡ ಅನುಸರಿಸ್ತಾ ಇತ್ತು. ಬರವಣಿಗೆಯ ರಂಗಪಟ್ಟಿಗಳು ಕೂಡ ಅನುಸರಿಸ್ತಾ ಇತ್ತು. BMC ಕಂಠೀರವನವರು 3 ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿದ್ರು. ಒಂದು ಭಾರತೀಕರಣಗೊಳಿಸೋದು, ಇನ್ನೊಂದು ಬೇರೆ ಒಂದು ಕಾವ್ಯವನ್ನೇ ಅಂಥ ನಾಟಕವಾಗಿ ಬದಲಾವಣೆ ಮಾಡೋದು, 3ನೇದು ನಾಟಕದ ಯಥಾವತ್ತಾದ ಅನುವಾದ. BMC ಅವರ ಇಂಗ್ಲೀಷ್ ಗೀತೆಗಳು ಹೇಗೆ ಕಾವ್ಯ ರಚನೆಗೆ ಮಾದರಿಯಾಯಿತೋ ಅವರ ನಾಟಕಗಳು ಕೂಡ ಪೂತಿನ, DVG ಅಂಥದ್ದು ಅನೇಕ ರೈಟರ್ಸ್ಗೆ ಮಾದರಿಗಳನ್ನು ಒದಗಿಸ್ಕೊಡ್ತು ಅಂತ ಕಾಣುತ್ತೆ. ಕುವೆಂಪುರವರು ಕೂಡ ಅದಕ್ಕೆ ಅಪವಾದ ಅಲ್ಲ. ಕುವೆಂಪು ಹಲವು ನಾಟಕ ಬರೆದರು. ವಾಸ್ತವವಾಗಿ ನನ್ನ ಮಟ್ಟಿಗೆ ಅನಿಸೋದಾದರೆ ಅವರ ಕವಿತೆಗಿಂತ ಸಾಮಾಜಿಕವಾದ ಪ್ರತಿಭಟನೆ, ಸಾಮಾಜಿಕವಾದ ಭಾರತೀಯ ಸಮಾಜದಲ್ಲಿ ಅನಿವಾರ್ಯವನ್ನು ಹಾಗೆ ಇದ್ದಂತಹ ಅನ್ಯಾಯಗಳನ್ನು ಕುರಿತಾದಂಥ ಪ್ರತಿಭಟನೆ ಅವರ ನಾಟಕಗಳಲ್ಲೇ ಹೆಚ್ಚಾಗಿದೆ ಅಂತ ಕಾಣುತ್ತೆ. ಅವರ ಜಲಗಾರ, ವಾಲ್ಮೀಕಿಯ ಭಾಗ್ಯ, ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ಈ ಎಲ್ಲ ನಾಟಕಗಳು ಕೂಡ ನಾನು ಹೇಳ್ತಿರ್ತೀನಿ, ಎಲ್ಲೋ ಒಂದು ಕಡೆ ಹೇಳ್ತೀನಿ, ಅದು ಸಿಡಿಮದ್ದಿನಂತಹ ನಾಟಕಗಳು, ಪ್ರಸಿದ್ಧವಾದರೆ ಸ್ಫೋಟಗೊಳ್ಳುವಂತಹ ನಾಟಕಗಳು, ಸಮಾಜದಲ್ಲಿ ದೊಡ್ಡ ಚಲನೆಯನ್ನು ಮೂಡಿಸಬಹುದಾಗಿದ್ದಂಥ ಶಕ್ತಿಯುಳ್ಳ ನಾಟಕಗಳು. ಆದರೆ ಆ ಕಾಲದ ಓದುಗ ವೃಂದ, ಅಧ್ಯಾಪಕ ವೃಂದ ಮತ್ತು ಸಮುದಾಯ ಯಾವ ರೀತಿ ಇದ್ದಿತ್ತು ಅಂತಂದರೆ ಅವ್ರನ್ನ ಕವಿ ಅಂತ ಪ್ರೊಜೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಹೊರತು ನಾಟಕಕಾರ ಅನ್ನೋದನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸ್ತು. ನೀವೇ ಗಮನಿಸಿ ನೋಡಿ, ಅವರ ಕಾವ್ಯದ ಬಗ್ಗೆ ಎಷ್ಟು ಚರ್ಚೆ ನಡೀತೋ ನಾಟಕಗಳ ಬಗ್ಗೆ ಅಷ್ಟು ಚರ್ಚೆ ನಡೀಲಿಲ್ಲ ಅವಾಗಂತೂ. ಆ ಕಾಲದಂತೂ ನಡೀಲೇ ಇಲ್ಲ. ಯಾಕೆ ನಡೀಲಿಲ್ಲ ಅಂತಂದರೆ ಆ ನಾಟಕಗಳ ವಸ್ತುವಿನ ಬಗ್ಗೆ ಆ ಕಾಲದ ವಿದ್ವತ್ ಸಮುದಾಯದಲ್ಲಿ ಒಂದು ಬಗೆಯ ಅಸಹನೆ ಇತ್ತು. ಶೂದ್ರ ತಪಸ್ವಿಯ ಸಂದರ್ಭದಲ್ಲಂತೂ ಕೂಡ ಅದು ಬಹಳ ಜನಕ್ಕೆ ಗೊತ್ತಾಗೋ ಹಾಗೆ ಚರ್ಚೆಯೇ ಆಯಿತದು.
ಬಟ್ ಬೇರೆ ನಾಟಕಗಳ ಬಗ್ಗೆಯೂ ಕೂಡ ಸ್ವಲ್ಪ ಆ ರೀತಿಯ ಒಂದು ಅಸಹನೆ ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಕಡಿಮೆ ಅಪಾಯಕಾರಿಯಾದ ಕವಿತೆಗಳನ್ನು ಇಟ್ಕೊಂಡು ಕುವೆಂಪು ಬಹಳ ದೊಡ್ಡ ಕವಿ ಅಂತ ಪ್ರೊಜೆಕ್ಟ್ ಮಾಡೋದ್ರ ಮೂಲಕನೇ ಅವರ ಸಮಗ್ರ ವ್ಯಕ್ತಿತ್ವದ ಇತರ ಮುಖಗಳನ್ನು ಸ್ವಲ್ಪ ಬದಿಗೆ ಸರಿಸುವ ಪ್ರಯತ್ನ ನಡೀತು. ಕುವೆಂಪು ಅವರ ಒಟ್ಟು ಕೆರಿಯರ್ ನೋಡಿದಾಗಲೂ ಇದನ್ನು ಮತ್ತೆ ಕಾಣ್ತಾ ಇರ್ತೀವಿ ನಾವು. ಅವರಲ್ಲಿ ಯಾವುದನ್ನು ಮೇಲೆತ್ತಿ ಹಿಡಿಯಬೇಕು, ಯಾವುದನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಬೇಕು ಅನ್ನೋದ್ರ ಹಿಂದೆ ಯಾವತ್ತೂ ಕೂಡ ಒಂದು ರಾಜಕೀಯ ಕಲ್ಚರ್ ಪಾಲಿಟಿಕ್ಸ್ ಕೆಲಸ ಮಾಡ್ತಾ ಇರುತ್ತೆ. ಬಟ್ ನಾಟಕದ ಸಂದರ್ಭದಲ್ಲಿ ಅವರ ಹಲವು ನಾಟಕಗಳು ಈ ರೀತಿಯ ನಿರ್ಲಕ್ಷ್ಯಕ್ಕೆ ಗುರಿಯಾದವು ಅಂತ ಕಾಣುತ್ತೆ. ಶ್ರೀರಾಮಾಯಣ ದರ್ಶನಂ ಕಾವ್ಯದಲ್ಲಿ ಎಷ್ಟೋ ವರ್ಷಗಳ ನಂತರ ಅವರು ಯಾವ್ಯಾವ ಸಂಗತಿಗಳನ್ನು ಮತ್ತೆ ಹೊರಗೆ ತರೋದಕ್ಕೆ ಪ್ರಯತ್ನಪಟ್ಟರು. ಅಂಥ ಪ್ರಯತ್ನಗಳನ್ನು ಅವರ ಮೊದಲ ನಾಟಕಗಳು ಮುಂಚೆನೇ ಮಾಡಿತ್ತು ಅಂತ ಕಾಣುತ್ತೆ. ಹಾಗೆ ಮಾಡುವುದಕ್ಕೆ ಅವರಿಗೆ ಮತ್ತೆ ಟ್ಯಾಗೋರ್ ಅವರ ಪ್ರಯತ್ನಗಳ ಕಾವ್ಯದ ಅನಾದರ ಮುಂತಾದ ಲೇಖನಗಳ ಪ್ರಭಾವ ಕೂಡ ಇರಬಹುದು. ಸ್ವತಃ ಟ್ಯಾಗೋರ್ ಅವರೇ ಬರೆದಂಥ ನಾಟಕಗಳ ಪ್ರಭಾವ ಕೂಡ ಇರಬಹುದು. ಪ್ರಭಾವ ಏನಾದರೂ ಇರಲಿ, ಕುವೆಂಪು ತುಂಬ ಅಸ್ಫೋಟಕವಾದ ನಾಟಕಗಳನ್ನು ಆಗಲೇ ಬರೆದಿದ್ರು ಅನ್ನೋ ವಿಚಾರದಲ್ಲಿ ನನಗೆ ಯಾವ ಅನುಮಾನವೂ ಇಲ್ಲ. ಹಾಗೆಯೇ ಡಿ ವಿ ಜಿ ಅಂಥ ನಾಟಕಕಾರರು, ಡಿ ವಿ ಜಿ ಅಂತಹ ಲೇಖಕರು ಸ್ವಂತ ನಾಟಕನೂ ಬರೆದರು. ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಅಂತ ನಾಟಕನ ಅನುವಾದ ಮಾಡೋದು. ಶೇಕ್ಸ್ಪಿಯರ್ನ ಅನುವಾದ ಮಾಡೋದು ತೊಗೊಳ್ಳದೇ ಇದ್ದವರೇ ಇಲ್ಲ. ಮಾಸ್ತಿಯವರು ಅನುವಾದ ಮಾಡೋದೇ, ಡಿ ವಿ ಜಿನೂ ಅನುವಾದ ಮಾಡೋದೇನೆ. ಕುವೆಂಪು ಒಬ್ಬರೇನು ಮಾಡಿದ್ರು, ತಮ್ಮ ಗುರುಗಳಾದ ಬಿ ಎಂ ಶಿ ಅವರ ಮಾದರಿಯನ್ನು ಅನುಸರಿಸಿದ ಹಾಗೆ ರಕ್ತಾಕ್ಷಿ ಮತ್ತು ಬಿರುಗಾಳಿ ಅಂತ ಬರೆದರು. ಅದರಲ್ಲಿ ಒಂದು ಟೆಂಪೆಸ್ಟ್ ನಾಟಕದ ಪರಿವರ್ತನೆಯಾದರೆ ಮತ್ತೊಂದು ಹ್ಯಾಮ್ಲೆಟ್ ನಾಟಕದ ಪರಿವರ್ತನೆ. ಹ್ಯಾಮ್ಲೆಟ್ ನಾಟಕದಲ್ಲಿ ಯಾವುದೇ ಪಾತ್ರದ ಹೆಸರನ್ನು ಇಟ್ಕೊಳ್ಳದೆ ಪೂರ್ತಿ ಮಲೆನಾಡಿನ ಒಂದು ರಾಜ್ಯದ ಕಥೆಯ ಯಾವುದೋ ಒಂದು ಹಂತಕ್ಕೆ ಆ ನಾಟಕವನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಂಡು ಮಾಡ್ತಾ ಹೋಗ್ತಾರೆ. ಬಿರುಗಾಳಿ ಬೇರೆ ರೀತಿಯಲ್ಲಿ ಅನುವಾದವೇ ಆಗುತ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಕೆಳ ಏನಾಗ್ತಿತ್ತು, ಪುರಾಣದ ಯಾವುದೋ ಒಂದು ಪಾತ್ರವನ್ನು, ಯಾವುದೋ ಒಂದು ಸನ್ನಿವೇಶವನ್ನು, ಮಹಾಭಾರತದ್ದೋ ರಾಮಾಯಣದ್ದೋ ಮತ್ತಾವುದೋ ತಗೊಂಡು ಅದನ್ನು ನಮ್ಮ ಕಾಲದ ಸಾಮಾಜಿಕವಾದ ಚಿಂತನೆಗೆ, ಆಧುನಿಕವಾದ ಚಿಂತನೆಗೆ ಅಳವಡಿಸೋದ್ರ ಮೂಲಕ ಅದಕ್ಕೊಂದು ಹೊಸ ಜೀವವನ್ನು ಕೊಡೋ ಪ್ರಯತ್ನ. ಆ್ಯಕ್ಚುಲಾಗಿ ವಾಸ್ತವವಾಗಿ ಪುತಿನಾರವರ ಅಹಲ್ಯೆ ಮತ್ತು ಗೋಕುಲ್ ನಿರ್ಗಮನ ನಾಟಕಗಳು ಈ ದಿಕ್ಕಿನಲ್ಲಿ ಬಹಳ ಮುಖ್ಯವಾದವು. ಅಹಲ್ಯೆ ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಅಹಲ್ಯೆಯನ್ನು, ಅವಳ ಅಂತರಂಗವನ್ನು ಪ್ರವೇಶಿಸಿ ಮತ್ತೆ ಅವಳನ್ನು ಇನ್ನೊಂದು ರೀತಿಯಲ್ಲಿ ನಮ್ಮ ಕಾಲದ ಹೆಣ್ಣಿನ ಲೋಕಕ್ಕೆ ಅನುಗುಣವಾಗಿ ಮತ್ತೆ ಸೃಷ್ಟಿಸುವ ಪ್ರಯತ್ನ. ಗೋಕುಲ್ ನಿರ್ಗಮನ ಕೂಡ ಹಾಗೆಯೇ ಆಧುನಿಕವಾದ ಒಂದು ಸನ್ನಿವೇಶಕ್ಕೆ ಹಳೆಯ ಕಥೆಯನ್ನು ಹೊಂದಿಸಿಕೊಳ್ಳುವಂತಹ ಬಹಳ ಕಾವ್ಯಾತ್ಮಕವಾದ ಒಂದು ಪ್ರಯತ್ನ. ಅವರ ಅಂಥದ್ದೇ ಎಲ್ಲ ಹಂಸದಮಯಂತಿ ಮತ್ತು ಇತರ ನಾಟಕಗಳಲ್ಲಿ ಅನೇಕ ನಾಟಕವನ್ನು ಹೋಲುವ ರಂಗಭೂಮಿಯಲ್ಲಿ ಸಮರ್ಥವಲ್ಲದೇ ಇದ್ದರೂ ಕೂಡ ಕಾವ್ಯವಾಗಿ, ಸಾಹಿತ್ಯಿಕವಾಗಿ ಬಹಳ ಪ್ರಸಿದ್ಧವಾದಂಥ ನಾಟಕ ಬರೆದರು. ಈ ನಾಟಕಗಳೆಲ್ಲ ಏನಾಗ್ತಿತ್ತು, ಎಷ್ಟೋ ಸಲ ಗೇಯತೆಯ ಗುಣ ಇರ್ತಾ ಇತ್ತು, ಪುರಾಣದ ಮರುಕಟ್ಟೋಣ ಇರ್ತಾ ಇತ್ತು. ಆದರೆ ರಂಗಭೂಮಿಯ ಸಾಧ್ಯತೆಗಳು ಓದುಗನಲ್ಲಿ ಹುಟ್ಟುವ ಹಾಗೆ ರಂಗಭೂಮಿ ಮೇಲೆ ಕಾಣಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಇದು ಕೆಲವು ಹೆಸರು ಹೇಳಿದ್ದೀನಿ ನಾನು. ಶಿವರಾಮ್ ಕಾರಂತರು ರಂಗಭೂಮಿಯಲ್ಲಿ ಆಸಕ್ತರಾದವರು, ಯಕ್ಷಗಾನ ಬೆಳೆಸಿದವರು. ಆದರೆ ಅವ್ರ ನಾಟಕಗಳನ್ನು ಬರೆದರು. ಕಿಸಾ ಗೌತಮಿ ಅಂತ ಪ್ರಸಿದ್ಧವಾದ ಒಂದು ನಾಟಕದಿಂದ ಮೊದಲಾಗಿ ಹಲವು ನಾಟಕ ಬರೆದರು, ಬಿತ್ತಿದ ಬೆಳೆ ಇತ್ಯಾದಿ ನಾಟಕಗಳು. ಆದರೆ ಅವರ ಬರವಣಿಗೆ ಕಾದಂಬರಿಗಳ ಮುಂದೆ ನೋಡಿದಾಗ ಆ ನಾಟಕಗಳಿಗೆ ನಾಟಕ ಅನ್ನುವ ಗುಣವೇ ಇಲ್ಲದೆ ಅದು ಕೇವಲ ಮಾತುಗಳ ಮಂಟಪ ಆಗ್ತಾ ಇದೆಯಾ ಅನ್ನಿಸ್ತಾ ಇತ್ತು. ಬೇಂದ್ರೆಯವರು ಎಷ್ಟೋ ಸಲ ಉದ್ಧಾರ ಅಂತ ನಾಟಕ ಬರೀತಾರೆ. ಜಾತ್ರೆ, ಸಾಯೋ ಆಟ ಇತ್ಯಾದಿ ನಾಟಕಗಳು ಪ್ರಸಿದ್ಧ ನಾಟಕಕಾರರಿಗಿಂತ ಹೆಚ್ಚು ನಾಟಕಗಳಾಗ್ತಾಯಿತ್ತು, ಹೆಚ್ಚು ಒಳ್ಳೆಯ ನಾಟಕಕಾರರಾಗ್ತಾಯಿದ್ರು. ಆದರೆ ಈ ಪರಂಪರೆ ಆಮೇಲೂ ಬೆಳೀತು. ಎಷ್ಟೋ ಜನ ರಂಗಭೂಮಿಯ ಪರಿಚಯ ಇಲ್ಲದೇ ಇರತಕ್ಕಂಥ ನಾಟಕಕಾರರು, ಮುಗಳಿಯವರು ಬರೆದ್ರು, ಗೋಕಾಕರು ಬರೆದ್ರು, ಹಲವಾರು ನಾಟಕ ಬರೆದ್ರು. ಅವು ರಂಗಭೂಮಿಯಲ್ಲಿ ಮುನ್ನೆಲೆಗೆ ಬರಲಿಲ್ಲ, ನಾಟಕ ಕೃತಿಯಾಗಿ ಕೂಡ ಬಹಳ ಕಾಲ ಉಳಿಲಿಲ್ಲ ಅಂತ ಕಾಣುತ್ತೆ. ಇದೆಲ್ಲ ಒಂದು ಕಡೆ ಆದರೆ, ಇದೇ ಕಾಲದಲ್ಲಿ ರಂಗಭೂಮಿಗೆಂದೇ ನಾಟಕ ಬರೆದ ನಾಟಕಕಾರರು 3 ಜನ ಇದ್ದರು. ಅವ್ರ ರಂಗಭೂಮಿಯೂ ಅವ್ರಿಗೆ ಮುಖ್ಯ ಅನ್ನಿಸ್ತಾ ಇತ್ತು, ಸಾಹಿತ್ಯ ಕೃತಿಯಾಗೂ ಕೂಡ ಇದು ಬಹಳ ಕಾಲ ಇರಬೇಕು ಅನ್ನಿಸ್ತಾ ಇತ್ತು, ಮತ್ತು ಅವರೊಂದು ಹೊಸ ಮನೋಧರ್ಮವನ್ನು ಕಟ್ಟಿಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ರು.
ಅಲ್ಲಿ ಮುಖ್ಯವಾದ 3 ಹೆಸರುಗಳು ಕೈಲಾಸಂ, ಸಂಸ ಮತ್ತು ಶ್ರೀರಂಗ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ 3 ಜನ ಕೂಡ ಪ್ರಸಿದ್ಧ ನಾಟಕಕಾರರು ಅಂತಲೇ ಪ್ರಸಿದ್ಧರಾಗಿರೋದೇನೋ ಆಕಸ್ಮಿಕ ಅಲ್ಲ. ಶ್ರೀರಂಗದ ಅನೇಕ ಒಳ್ಳೆಯ ಕಾದಂಬರಿ ಬರೆದಿರಬಹುದು, ವಿಚಾರ ಸಾಹಿತ್ಯ ಬರೆದಿರಬಹುದು, ಆದರೆ ಅವ್ರು ನಾಟಕಕಾರರು ಅಂತಲೇ ಹೆಸರಾಗಿರ್ತಕ್ಕಂಥದ್ದು. ಕೈಲಾಸಂ ಕೆಲವು ಚಿಕ್ಕ ಪುಟ್ಟ ಪದ್ಯಗಳನ್ನ 15ನ ಬರೆದಿದ್ರು ಕೂಡ ಅವ್ರು ನಾಟಕಕಾರರು ಅಂತಲೇ ಇರೋದು. ಸಂಸರಂತೂ ನಾಟಕ ಬಿಟ್ಟು ಬೇರೆ ಏನು ಬರೀಲೇ ಇಲ್ಲ, ಒಂದೇ ಒಂದು ಪದ್ಯ ಬಿಟ್ಟರೆ. ಇವರೆಲ್ಲರ ಮೇಲೆ ಇದ್ದ ಪ್ರಭಾವಗಳು ಯಾವುದು ಅನ್ನೋದು ನನಗೆ ತುಂಬ ಕುತೂಹಲಕಾರಿಯಾದ ವಿಚಾರ. ಇವರ ನಾಟಕಗಳನ್ನು ರೂಪಿಸಿದ್ದು ನಮ್ಮ ಜಾನಪದ ರಂಗಭೂಮಿಯಾಗಲಿ, ನಮ್ಮ ಮಹಾಕಾವ್ಯ ಪರಂಪರೆಯಾಗಲಿ ಆಗಿರಲಿಲ್ವಲ್ಲ. ಅದು ಏನಾಗಿತ್ತು ಹಾಗಾದರೆ? ಯಾವ ಪ್ರೇರಣೆಗಳು ಇವರ ನಾಟಕಗಳನ್ನು ಸೃಷ್ಟಿಸಿದವು ಅಂತ ನೋಡಿದಾಗ 3 ಸಂಗತಿ ನಮ್ಮ ಗಮನಕ್ಕೆ ಬರುತ್ತೆ. ಅದರಲ್ಲಿ ಕೈಲಾಸಂ ಮತ್ತು ಶ್ರೀರಂಗ ಇಬ್ಬರು ಇಂಗ್ಲೆಂಡ್ಗೆ ಹೋದವರು. ಇಂಗ್ಲೆಂಡ್ಗೆ ಹೋಗಿ ಬೇರೆ ಏನೋ ಕಲಿಯೋದಕ್ಕೆ ಅಂತ ಅವ್ರು ಇಂಗ್ಲೆಂಡ್ಗೆ ಹೋಗಿದ್ದು, ಅವ್ರು ನಾಟಕ ಕಲಿಯೋಕ್ಕೆ ಅಂತ ಹೋಗಲಿಲ್ಲ. ಆದರೆ ಅಲ್ಲಿದ್ದ ಬಹುಕಾಲವನ್ನು ಅವರು ನಾಟಕ ನೋಡ್ಕೊಳ್ಳೋದ್ರಲ್ಲೇ ಕಳೆದರು. ಕೈಲಾಸಂ ಅಂತೂ 100 ನಾಟಕ ನೋಡಿದ್ರು, ಎಲ್ಲ ಥರದ ನಾಟಕ ನೋಡಿದ್ರು ಅಂತ ಹೇಳಲಾಗುತ್ತೆ. ಶ್ರೀರಂಗರು ಕೂಡ ಹಾಗೇನೆ. ಆದರೆ ಅವರು ಅಲ್ಲಿಗೆ ಹೋದಾಗ ಯಾವ ರಂಗಭೂಮಿ ಇತ್ತೋ, ಇಂಗ್ಲೀಷ್ ರಂಗಭೂಮಿಯ ಇತಿಹಾಸದಲ್ಲಿ ಅದು ಯಾವ ಒಂದು ಪರ್ಟಿಕ್ಯುಲರ್ ಹಂತವಾಗಿತ್ತೋ, ಆ ಹಂತದಿಂದ ಇವರು ಪ್ರೇರಿತರಾದರು. ಕೈಲಾಸಂ ನೋಡಿದ ನಾಟಕಗಳೆಲ್ಲ ವೈನೋದಿಕಗಳೋ, ಯಾವುದನ್ನು ಅವರು ಫಾರ್ಸ್ ಅಂತ ಕರೀತಾರೆ, ಕಾಮಿಡಿ ಅಂತ ಕರೀತಾರೆ, ಈ ಥರದ ನಾಟಕಗಳಿಂದ ಅವರು ತುಂಬ ತೀವ್ರವಾಗಿ ಪ್ರಭಾವಿತರಾದರು. ಅವರು ಇಲ್ಲಿಗೆ ಬಂದರೆ ಬರೆದ ನಾಟಕನೂ ಆ ಥರದ್ದೇ ಆಗಿತ್ತು. ಅದೇ ಶ್ರೀರಂಗರ ಮೇಲೆ ತೀವ್ರವಾಗಿ ಪ್ರಭಾವ ಬೀರಿದ ನಾಟಕಕಾರ ಬರ್ನಾರ್ಡ್ ಶಾ ಥರದವನು, ಸ್ವಲ್ಪ ಮಟ್ಟಿಗೆ ಇಬ್ಸನ್ ಥರದವನು. ಈ ಬರ್ನಾರ್ಡ್ ಶಾ, ಇಬ್ಸನ್ ನಾಟಕಗಳು ಹೆಚ್ಚು ಪ್ರಸಿದ್ಧವಾದ ಕಾಲದಲ್ಲಿ ಇಂಗ್ಲೆಂಡ್ಗೆ ಹೋಗಿದ್ದರಿಂದ ಅದನ್ನೇ ಹೆಚ್ಚಾಗಿ ನೋಡೋದಕ್ಕೆ ಶ್ರೀರಂಗರಿಗೆ ಅವಕಾಶ ಸಿಕ್ತು. ಅವ್ರ ನಾಟಕಗಳು ಅದೇ ಥರದ ಲಕ್ಷಣಗಳನ್ನು ರೂಢಿಸ್ಕೊಳ್ತಾ ಹೋದರು. ಆದರೆ ಸಂಸರು ಇಂಗ್ಲೆಂಡ್ಗೇನು ಹೋಗಲಿಲ್ಲ. ಅವರು ಬೇರೆ ಭಾಷೆಯ ನಾಟಕಗಳನ್ನು ಅಷ್ಟಾಗಿ ನೋಡಿದ್ದಕ್ಕೆ ಸಾಕ್ಷಿ ಇಲ್ಲ ನಮಗೆ. ಆದರೆ ಅವರು ಶೇಕ್ಸ್ಪಿಯರ್ನ ಪ್ರಾಯಶಃ ಸಂಸರಿಗಿಂತ 200-300 ವರ್ಷಗಳ ಹಿಂದೆ ನಾಟಕ ಬರೆದಿರಬಹುದಾದ ಶೇಕ್ಸ್ಪಿಯರ್ನ ನಾಟಕಗಳನ್ನು ತಮ್ಮದಾಗಿ ಮಾಡಿಕೊಂಡ್ರು. ಹೇಗೆ ಅಂದರೆ, ಶೇಕ್ಸ್ಪಿಯರ್ ನಾಟಕನ ಅನುವಾದ ಮಾಡಿದ್ರಲ್ಲ, DVG, ಮಾಸ್ತಿ, ಕುವೆಂಪು ಎಕ್ಸೆಟ್ರಾ ಎಕ್ಸೆಟ್ರಾ, ಅವರೆಲ್ಲರಿಗಿಂತ ಹೆಚ್ಚು ಗಾಢವಾಗಿ ಶೇಕ್ಸ್ಪಿಯರ್ ನಾಟಕಗಳ ಅಂತರಂಗವನ್ನು ಗ್ರಹಿಸಿ, ಶೇಕ್ಸ್ಪಿಯರ್ನ ಯಾವುದೇ ನಾಟಕನ ಅನುವಾದ ಮಾಡೋಕ್ಕೆ ಹೋಗದೆ, ನಾಟಕವನ್ನು ನೇರವಾಗಿ ಬಳಸ್ಕೊಳ್ದೇನೆ, ಶೇಕ್ಸ್ಪಿಯರ್ನ ದುರಂತ ನಾಟಕಗಳಿಗಿಂತ ಹೆಚ್ಚಾಗಿ ಶೇಕ್ಸ್ಪಿಯರ್ನ ಐತಿಹಾಸಿಕ ನಾಟಕಗಳ ಕಡೆ ಹೆಚ್ಚು ಗಮನ ಕೊಟ್ಟು, ಅವರು ತೆಗೆದುಕೊಂಡ ಒಂದು ಮುಖ್ಯವಾದ ತೀರ್ಮಾನ ಏನು ಅಂತಂದರೆ, ತಮಗೆ ಚೆನ್ನಾಗಿ ಗೊತ್ತಿದ್ದ ಮೈಸೂರು ಒಡೆಯರ ರಾಜವಂಶ ಇದೆಯಲ್ಲ, ಆ ರಾಜವಂಶದಲ್ಲಿ ಆಗ್ತಾ ಇದ್ದಂಥ ಘಟನೆಗಳು, ರಣಧೀರ ಕಂಠೀರವ ಇರ್ಬೋದು, ಮತ್ತೊಬ್ಬ ರಾಜ ಇರ್ಬೋದು, ಪುಟ್ಟರಸು ಆಗಿರ್ಬೋದು, ಅಲ್ಲಿನ ಇನ್ನರ್ ಪಾಲಿಟಿಕ್ಸ್ ಇದೆಯಲ್ಲ, ಮೈಸೂರು ರಾಜಮನೆತದ ಇನ್ನರ್ ಪಾಲಿಟಿಕ್ಸ್ ಇದೆಯಲ್ಲ, ಅವುಗಳನ್ನು ಸಂಪೂರ್ಣವಾಗಿ ತಮ್ಮ ಗ್ರಹಿಕೆಗೆ ತೆಗೆದುಕೊಂಡು ಅದನ್ನು ಶೇಕ್ಸ್ಪಿಯರ್ ನಾಟಕಗಳ ಒಂದು ಮಟ್ಟಕ್ಕೆ ತೆಗೆದುಕೊಳ್ಳೋ ಹಾಗೆ ಅದರ ಪ್ರಭಾವದಿಂದ ನಾಟಕ ಬರೆದರು ಅವರು. ಇದು ನನಗನ್ಸುತ್ತೆ ಕನ್ನಡ ನಾಟಕದ ಇತಿಹಾಸದಲ್ಲಿ ಒಂದು ಅದ್ಭುತವಾದ, ವಿಸ್ಮಯಕಾರಿಯಾದ ಒಂದು ಘಟನೆ ಅಂತ. ಸಂಸರ ಜೀವನನೇ ಹಾಗಿತ್ತು. ತುಂಬ ಚಿಕ್ಕ ವಯಸ್ಸಲ್ಲೇ ಆತ್ಮಹತ್ಯೆ ಮಾಡಿಕೊಂಡು ವಿಷ ತೊಗೊಂಡು ಸತ್ತೋದ್ರೆ. ಹಿ ವಾಸ್ ಪರ್ಸಿಕ್ಯೂಷನ್ ಕಾಂಪ್ಲೆಕ್ಸ್ ಅವನ ಜೀವಮಾನ ಎಲ್ಲ ಕಾಡ್ತಾ ಇತ್ತು. ಅದ್ರ ವಿಷಯ ಬಿಡಿ, ಆತ ಎಕ್ಸೆಂಟ್ರಿಕ್ ಅನ್ನೋ ಪದಕ್ಕೆ ನಿದರ್ಶನ ಅನ್ನೋಷ್ಟು ಎಕ್ಸೆಂಟ್ರಿಕ್ ಅವರು. ಆದರೆ ಅವರ ನಾಟಕಗಳು ಅವರ ಜೊತೆಯಲ್ಲೇ ಬರೆಯುತ್ತಿದ್ದ, ಅವರಿಗಿಂತ ಎಷ್ಟೋ ಪಟ್ಟು ಪ್ರಸಿದ್ಧರಾಗಿದ್ದ ಕೈಲಾಸಂ ಮತ್ತು ಶ್ರೀರಂಗರ 10 ಹಲವು ನಾಟಕಗಳಿಗಿಂತ ಉತ್ತಮವಾಗಿದೆ ಅನ್ನೋ ಮಾತಿನಲ್ಲಿ ಯಾವ ಅನುಮಾನವೂ ಇಲ್ಲ. ಕನ್ನಡದಲ್ಲಿ ಶೇಕ್ಸ್ಪಿಯರ್ ನಾಟಕಗಳಿಗೆ ಹೋಲಿಸಬಹುದಾದ ನಾಟಕಗಳು ಯಾವುದಾರ ಒಂದಿದ್ದರೆ ಅದು ಸಂಸರ ವಿಗಡ ವಿಕ್ರಮರಾಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರ ವಿಗಡ ವಿಕ್ರಮರಾಯ ಆಗಲಿ ಮತ್ತು ಬಿರುದಂತೆಂಬರ ಗಂಡ ಆಗಲಿ, ಇನ್ನೂ ಬರೆದ ನಾಟಕಗಳೇ ಕಮ್ಮಿನೇ ಅವರು. ಆ ಯಾವ ನಾಟಕ ನೋಡಿದ್ರೂ ಕೂಡ ಅಲ್ಲಿ ಬಳಸುವ ಭಾಷೆ
ಕನ್ನಡದ ಯಾವುದೇ ಸಾಹಿತ್ಯ ಪ್ರಕಾರ ಯಾವುದೇ ಸಾಹಿತಿ ಬಳಸದೇ ಇರತಕ್ಕಂಥ ಅರಮನೆ ಭಾಷೆ ಇದು ಒಂದು ರೀತಿಯಲ್ಲಿ. ಅರಮನೆ ಭಾಷೆ ಎಷ್ಟು ಸಹಜವಾಗಿ ಶೇಕ್ಸ್ಪಿಯರ್ನ ನಾಟಕಗಳ ರಾಜಮನೆತನಗಳ ಅರಮನೆಗಳ ಭಾಷೆಗೆ ಹೊಂದಾಣಿಕೆ ಆಗಿಬಿಡುತ್ತೆ ಅಂತಂದರೆ, ಇಲ್ಲ ಶೇಕ್ಸ್ಪಿಯರ್ ನಾಟಕ ಇದ್ದಂಗೆ ಇದೆಯಲ್ಲಪ್ಪ ಅನಿಸೋಷ್ಟು. ಇದ್ದಂಗಿದೆಯಪ್ಪ ಅನಿಸಿದ್ರೂ ಕೂಡ ಶೇಕ್ಸ್ಪಿಯರ್ ನಾಟಕದ ಶಕ್ತಿಯನ್ನು ಕೆಲವು ಸಲ ಪಡ್ಕೊಳ್ಳಲ್ಲ. ಯಾಕೆ ಅಂತಂದರೆ ಶೇಕ್ಸ್ಪಿಯರ್ನಿಗೆ ಇದ್ದಂತಹ ಜೀವನ ದರ್ಶನ, ಲೋಕದರ್ಶನ ಮತ್ತು ತಾತ್ವಿಕತೆ ಅವ್ರಿಗೆ ಆ ಪ್ರಮಾಣದಲ್ಲಿ ಇಲ್ಲದೇ ಇದ್ದದ್ರಿಂದ. ಆದರೆ ಚರಿತ್ರೆಯ ಒಳಸುಳಿಗಳನ್ನು ಗ್ರಹಿಸೋದ್ರಲ್ಲಿ, ಚರಿತ್ರೆ ಕೆಲಸ ಮಾಡುವ ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಂಸರು ಸಾಕಷ್ಟು ಶಕ್ತಿಶಾಲಿಯಾದ ನಾಟಕರಾಗಿದ್ದರು ಅಂತ ಕಾಣುತ್ತೆ. ಹಾಗೆಯೇ ಇವರೆಲ್ಲರ ಸಮಕಾಲೀನರಾದ ಜಿ ಬಿ ಜೋಶಿ ಅವರನ್ನ ನೆನಪು ಮಾಡ್ಕೋಬೇಕು. ಜಿ ಬಿ ಜೋಶಿ ಅವರ ಮೂಕಬಲಿ ನಾಟಕ, ಆ ಊರು ಈ ಊರು ನಾಟಕ, ಇಂಥ ಹಲವು ನಾಟಕಗಳು ನಾಟಕಕಾರರು ಅಂತ ಪ್ರಸಿದ್ಧರಾದ ನಾಟಕಕ್ಕಿಂತ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಈಗಲೂ ಹೇಳ್ಬೋದು ನಾವು. ಈ ರೀತಿ ನಾಟಕವಾಗುವ ಸತ್ವವನ್ನು ಪಡೆದುಕೊಂಡಂತಹ ನಾಟಕಕಾರಿದಾರಲ್ಲ, ಅದರಲ್ಲಿ ನಾನು ಸಂಸರನ್ನು ಹೇಳಿದೆ, ಜಿ ಬಿ ಜೋಶಿ ಇತ್ಯಾದಿಗಳನ್ನ ಹೇಳಿದೆ. ಕೈಲಾಸಂಗೆ ಈಗ ಹೋಗೋಣಂತೆ. ಕೈಲಾಸಂ ನಾಟಕದ ಒಂದು ಲಕ್ಷಣ ಏನು ಅಂದರೆ, ಅವುಗಳ ಭಾವುಕತೆ ಮತ್ತು ನಗಿಸಬೇಕು ಎನ್ನುವ ಹಂಬಲ ಅಂತ ಕಾಣುತ್ತೆ. ಅವರು ಇಂಗ್ಲೆಂಡಲ್ಲಿ ನೋಡಿದಂತಹ ಒಂದು ಫಾರ್ಸ್ ಅನ್ನೋ ಥರದ ವೈನೋದಿಕ ನಾಟಕಗಳು ಮತ್ತು ಅವರಿಗಿದ್ದಂತಹ ಒಂದು ಸೆನ್ಸ್ ಆಫ್ ಹ್ಯೂಮರ್ ಮತ್ತು ಭಾಷೆಯನ್ನು ಪನ್ಗಳ ಮೂಲಕವೇ, ಶ್ಲೇಷೆಯ ಮೂಲಕವೇ ವಿಚಿತ್ರ ಮಾಡಿ ಬಳಸಬಲ್ಲಂಥ ಶಕ್ತಿ ಯಾವ ಥರದ್ದು ಅಂತಂದರೆ, ಕೆಲವು ಲೇಖಕರಿಗೆ ಅವರ ಪ್ರತಿಭೆಯ ಸ್ಟ್ರಾಂಗ್ ಪಾಯಿಂಟೇ ಅವರ ಕೃತಿಗಳ ದುರಂತಕ್ಕೆ ಕಾರಣ ಆಗುತ್ತೆ, ಕೃತಿಗಳ ಸೋಲಿಗೆ ಕಾರಣ ಆಗ್ತಾ ಹೋಗುತ್ತೆ. ಮತ್ತು ಸಮಾಜ ಸುಧಾರಣೆಯ ಬಗ್ಗೆ ಅವರಿಗಿದ್ದಂತಹ ತಿಳುವಳಿಕೆಯ ಅತಿರೇಕಗಳಿದೆಯಲ್ಲ, ತುಂಬ ಆಲೋಚನೆ ಮಾಡಿ, ಇಂಟೆಲೆಕ್ಚುಯಲ್ ತುಂಬ ಯೋಚನೆ ಮಾಡಿ ವೈಚಾರಿಕವಾದ ತೀರ್ಮಾನಗಳು ತಗೊಳ್ಳದೇ ಇರತಕ್ಕಂಥದ್ದು. ಇಂಗ್ಲೀಷ್ ಓದೋರೆಲ್ಲ ಹಾಳಾಗ್ತಾರೆ, ಹಾಗಲ್ಲದೆ ಇರೋರು ಉದ್ಧಾರವಾಗ್ತಾರೆ ಅಂದ ತಕ್ಷಣ ಒಂದು ಟೊಳ್ಳುಗಟ್ಟಿ ಅಂತ ಒಂದು ನಾಟಕ ಬರೀತಾರೆ. ಟೊಳ್ಳುಗಟ್ಟಿಯಲ್ಲಿ ಟೊಳ್ಳು ಒಂದು ಪಾತ್ರ ಟೊಳ್ಳು, ಇನ್ನೊಂದು ಪಾತ್ರ ಗಟ್ಟಿಯಾದವನು ಯಾರು? ಭಾರತೀಯ ಸಂಗತಿಗಳಿಗೆ ಹೊಂದಾಣಿಕೆ ಆದವನು, ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡವನು. ಟೊಳ್ಳು ಯಾರು? ಇಂಗ್ಲೀಷಿಂದ ಇನ್ಫ್ಲೂಯೆನ್ಸ, ಪರೀಕ್ಷೆ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳುವಂಥವನು. ಅಮ್ಮ ಅವ್ರ ಗಂಡ ಅದನ್ನೇ ಇನ್ನೊಂದು ರೀತಿ ಹೇಳುತ್ತೆ. ಬಂಡವಾಳ ಇಲ್ಲದ ಬಡಾಯಿ ಇನ್ನೊಂದು ಸಲ ಹೇಳುತ್ತೆ. ಅಂದರೆ ಉಪ್ಪಿನಕಾಯೇ ಇಡೀ ಊಟ ಆಗಿಬಿಟ್ರೆ ಹೇಗೆ ಅದೊಂದು ಅತಿರೇಕವಾಗುತ್ತೋ ಹಾಗೆ ಅವರ ಹಲವು ನಾಟಕಗಳು ಹಾಸ್ಯದ ಹರಿಗೋಲಿನ ಮೇಲೆ, ಅವರೇ ಬರೀತಾರೆ, ಕಣ್ಣೀರಿನ ಕಡಲಾಳದ ಮೇಲೆ ಹಾಸ್ಯದ ಹರಿಗೋಲು ತೇಲಾಡುತ್ತಾ ಬಳುವೇಳೆ ಕಡಲಿನ ಪಾಲು ಅಂತ. ಅಂದರೆ ಹಾಸ್ಯದ ಹರಿಗೋಲಾಗಿರಬೇಕಾದ್ದು ಹಾಸ್ಯದ ಕಡಲಾಗಿಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಅವರ ಭಾಷೆನೇ, ಅವರ ನಾಟಕಗಳೇ ಉದಾಹರಣೆ ಆಗ್ತಾ ಹೋಗುತ್ತೆ. ನಾವೆಲ್ಲ ಕೂಡ ಕೈಲಾಸಂ ಅವರೊಂದು ಲೆಜೆಂಡ್ ಅಂತ ಅಂದುಕೊಂಡಿದ್ದಂಥ ಹಿರಿಯರ ಕಾಲದಲ್ಲಿ ಬದುಕಿದ್ದವರು. ಕೈಲಾಸಂ ಬಗ್ಗೆ ನಾನು ನೂರಾರು ಭಾಷಣಗಳನ್ನು ಕೇಳಿದ್ದೀನಿ. ನಾನು ಅವ್ರ ನಾಟಕಗಳನ್ನ ಓದ್ತಾ ಇದ್ದಿದ್ದನ್ನು ಕೇಳಿದ್ದೆ. ನಮ್ಮ ಗುರುಗಳ ಜಿ ಪಿ ರಾಜರತ್ನಂ ಅವರು, ಕೆ ವಿ ಅಯ್ಯರ್ ಅವರು, ಬಿ ಎಸ್ ರಾಮರಾಯರು, ಇವರಿಗೆಲ್ಲ ಕೂಡ ಕೈಲಾಸಂ ಒಂದು ರೀತಿಯ ಫೋಕಲ್ ಪಾಯಿಂಟ್ ಆಗ್ತಾಯಿದ್ರು. ಅವ್ರ ಸುತ್ತನೇ ಒಂದು ದಂತಕಥೆಗಳ ಸಮುದಾಯವನ್ನೇ ಸೃಷ್ಟಿಸಿದರು. ಆದರೆ ಈಗ ನಿಂತು ದೂರದಿಂದ ನೋಡಿದಾಗ, ಹೌದಾ, ಅವು ನಾಟಕಗಳಾಗಿ ಕೂಡ ಯಾಕೆ ಒಂದು ಬಗೆಯ ದುರಂತಕ್ಕೆ ಗುರಿಯಾದವು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಆ ಪ್ರಶ್ನೆ ಉತ್ತರ ಸಿಕ್ಕೋದು ಭಾಷೆನಲ್ಲಿ ಅಂತ. ಕೈಲಾಸಂ ಬರೆಸಿದ ಭಾಷೆಗೆ ಯಾವ ರೀತಿಯ ಭಾವನೆಗಳನ್ನು, ವಿಚಾರಗಳನ್ನು ಸಸ್ಟೈನ್ ಮಾಡ್ತಕ್ಕಂಥ ಶಕ್ತಿ ಇತ್ತು, ಯಾವುದನ್ನು ಸಸ್ಟೈನ್ ಮಾಡ್ತಕ್ಕಂಥ ಶಕ್ತಿ ಇರಲಿಲ್ಲ ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ ಹಲವಾರು ಸಂಗತಿಗಳನ್ನು ಧರಿಸತಕ್ಕಂತಹ ಸಾಮರ್ಥ್ಯ ಇಲ್ಲದೇ ಇದ್ದಿದ್ದರಿಂದಾನೇ ಅವರ ವಿಚಾರಗಳನ್ನು ಹೇಳೋಕೆ ಅವರ ನಾಟಕಗಳು ಸಮರ್ಥವಾಗಲಿಲ್ಲ ಅಂತ ಕಾಣುತ್ತೆ. ಅದರಿಂದನೇ ಕೈಲಾಸಂ ನಾಟಕಗಳ ಮತ್ತು ಕೈಲಾಸಂ ವ್ಯಕ್ತಿತ್ವದ ಪ್ರಸ್ತಾಪ ಇವತ್ತು ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ ಅದು ಮುಗಿದು ಹೋದ ಅಧ್ಯಾಯ ಅಂತ ಅನ್ಕೋತೀವಿ ಹೊರತು ಇಂದಿಗೂ ಜೀವಂತವಾದ ಒಂದು ಕೃತಿ ಸಂಚಯ ಅಂತ ನಾವು ಅಂದ್ಕೊಳ್ಳಲ್ಲ. ಸಂಸರ ನಾಟಕಗಳ ಬಗ್ಗೆ ಇರತಕ್ಕಂತಹ ಒಂದು ಗೌರವ ಕೂಡ
ಕೈಲಾಸಂ ನಾಟಕದ ಬಗ್ಗೆ ಇಲ್ಲ. ಹಾಗಾಗಿ ಕೈಲಾಸಂ ಅವರ ವ್ಯಕ್ತಿತ್ವದ ಪ್ರತಿಭೆಯ ನಂತರವೂ ಬಳಿಕವೂ ಅವರ ಹಲವಾರು ವಿಚಾರಗಳ ಘನತೆಯ ಜೊತೆಗೂ ಕನ್ನಡ ನಾಟಕರಾಗಿ ಅಷ್ಟೇನು ಯಶಸ್ವಿ ಆಗಲಿಲ್ಲ. ಅದೇ ಅವರು ಇಂಗ್ಲೀಷಲ್ಲಿ ಬರೆದ್ರು, ಲಿಟಲ್ ಲೇಸ್ ಆ್ಯಂಡ್ ಪ್ಲೇಸ್ ಅಂತ. ಪರ್ಪಸ್ ಅಂತ ಕರ್ಣನನ್ನು ಇಟ್ಕೊಂಡು ಬರೆದ್ರು, ಅಥವಾ ಏಕಲವ್ಯನ ಮೇಲೆ ಬರೆದ್ರು. ಅಲ್ಲೇನಾಗ್ತಿತ್ತು, ಅವರು ಕೂಡ ಮತ್ತೆ ಹಾಗೇ ಕುವೆಂಪು ಇವರೆಲ್ಲರ ಹಾಗೇ ಯಾವಾಗ ಸಾಮಾಜಿಕವಾದ ವಸ್ತುಗಳನ್ನು ಇಟ್ಕೊಂಡು ನಾಟಕ ಬರೆಯೋಕ್ಕೆ ಹೋಗ್ತಾರೆ, ಆ ನಾಟಕಗಳು ಫರ್ಗೆಟಬಲ್ ಪ್ಲೇಸ್ ಅನ್ನೋ ಥರದ್ದಾಗಿದೆ ಇವಾಗ. ಆದರೆ ಏಕಲವ್ಯನ ಬಗ್ಗೆ ಕರ್ಣನ ಬಗ್ಗೆ ಬರೆದಿರೋ ನಾಟಕಗಳು ಕನ್ನಡಕ್ಕೆ ಯಾರ್ಯಾರು ಅನುವಾದ ಮಾಡಿದ್ದಾರೆ, ಅದನ್ನು ಇಂಗ್ಲೀಷಲ್ಲಿ ನೋಡಿದಾಗಲೂ ಕೂಡ ಇಲ್ಲೇನೋ ಒಂದು ಹೊಸದನ್ನು ಹೇಳೋಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವು ಹಂಗೆ ನೋಡೋಕೆ ಹೋದರೆ ಇಂಗ್ಲೀಷ್ ರಂಗಭೂಮಿಗೂ ಸಲ್ಲೋದಿಲ್ಲ, ಕನ್ನಡ ರಂಗಭೂಮಿಗೂ ಸಲ್ಲೋದಿಲ್ಲ. ಹೀಗೆ ಸಂಸ ಮತ್ತು ಕೈಲಾಸಂ ಆದಮೇಲೆ ಶ್ರೀರಂಗರ ಮಾತಿಗೆ ಬರೋದಾದರೆ, ಶ್ರೀರಂಗರು ಬೌದ್ಧಿಕತೆಯ ಅತಿಯಿಂದನೇ ನಾಟಕವನ್ನು ಹಿಡಿಯಲಾರದೆ ಹೋದ ನಾಟಕರಲ್ಲೊಬ್ಬರು. ಹಾಗೆ ನೋಡೋಕೆ ಹೋದರೆ ನಾಟಕ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಬಲ್ಲವರು, ಭರತನ ನಾಟ್ಯಶಾಸ್ತ್ರವನ್ನೇ ಅನುವಾದ ಮಾಡಿದಂತಹ ಬಹಳ ದೊಡ್ಡ ವಿದ್ವಾಂಸರವರು. ಡ್ರಾಮೆಟರ್ಜಿ ಅಂತ ಕರೆಯಬಹುದಾದರೆ ಡ್ರಾಮೆಟರ್ಜಿಯನ್ನು ಕರತಲಾಮಲಕ ಮಾಡಿಕೊಂಡಂತಹ ಲೇಖಕರವರು. ರಂಗಭೂಮಿ ಗೊತ್ತಿರಲಿಲ್ಲ ಅಂತಲ್ಲ, ಲೇಖಕರಾಗಿ ಕೂಡ ಅವರು ಕವಿತೆ ಬರೆದು ಕಾದಂಬರಿಗಳು ತುಂಬ ಚೆನ್ನಾಗಿರೋ ಕಾದಂಬರಿಗಳೇ ಬರೆದರು. ನವ್ಯ ಸಾಹಿತ್ಯದ ಮುಂಗೋಳಿ ಎನ್ನುವಂತಹ ಪ್ರಕೃತಿ ಇಂಥ ಕಾದಂಬರಿಗಳನ್ನು ಬರೆದರು ಅವರು. ಪ್ರಕೃತಿ, ಪುರುಷ, ಅನಾದಿ, ಅನಂತ ಇತ್ಯಾದಿ ಬರೆದರು. ನಾಟಕ ಅವೆಲ್ಲಕ್ಕಿಂತ ತುಂಬ ದೊಡ್ಡ ಪ್ರಮಾಣದಲ್ಲಿ ಬರೆದರು. ಕನ್ನಡದಲ್ಲಿ 60-70 ನಾಟಕ ಬರೆದಿರ್ತಕ್ಕಂಥ ಏಕೈಕ ನಾಟಕಕಾರ ಶ್ರೀರಂಗರು ಅಂತ ಕಾಣುತ್ತೆ. ಅವರ ಕೆಲವು ನಾಟಕಗಳು, ಶೋಕಚಕ್ರದಂತಹ ನಾಟಕ, ಹಲವು ಬೇರೆ ಬೇರೆ ಥರದ ನಾಟಕಗಳು ಯಶಸ್ವಿಯಾಗೂ ಇದೆ. ಕೇಳು ಜನಮೇಜಯ ಅಂತ ನಾಟಕ ಒಂದು ಸೀಮಿತ ವ್ಯಾಪ್ತಿಯಲ್ಲಿ ಅದು ಯಶಸ್ವಿಯಾಗಿದೆ. ಅದು ಇಷ್ಟೊಂದು ನಾಟಕ ಬರೆದವರು ಯಾಕೆ ಕನ್ನಡದ ಪ್ರಸಿದ್ಧ ನಾಟಕಕಾರರಾಗಿ ಎಮರ್ಜ್ ಆಗಲಿಲ್ಲ? ಇವತ್ತು ಮತ್ತೆ ಅವರೂ ಕೂಡ ಮರವಿಗೆ ಸಂದ ನಾಟಕಕಾರ ಯಾಕಾದರು ಅನ್ನೋ ಪ್ರಶ್ನೆ ಕೇಳಿಕೊಂಡಾಗ, ಅತಿಯಾದ ಬೌದ್ಧಿಕತೆ ಮತ್ತು ವೈಚಾರಿಕತೆಯೂ ಕೂಡ, ಮತ್ತು ಅದು ಅವರ ಗುರುವಾದ ಬರ್ನಾರ್ಡ್ ಶಾನ ಪರಿಣಾಮ. ಅದು ಬರ್ನಾರ್ಡ್ ಶಾದು ನಾಟಕಗಳು ಕೂಡ ಸ್ವಲ್ಪ ಆ ಥರನೇ ಪರಿಪಾಟಲನ್ನು ಇಂಗ್ಲೀಷ್ನಲ್ಲಿ ಅನುಭವಿಸಿದವು. ಅವ್ರ ನಾಟಕ ಎಷ್ಟೋ ಸಲ ನಾಟಕ 60 ಪೇಜ್ ಇದ್ದರೆ ಮುನ್ನುಡಿ 80 ಪೇಜ್ ಇರ್ತಾಯಿತ್ತು. ಶಾ ನಾಟಕಗಳು ಅದಕ್ಕೆ ಫೇಮಸ್ ಆದ. ಶ್ರೀರಂಗರು ಕೂಡ ತಾವು ಸೃಷ್ಟಿಸಿದ ಪಠ್ಯಕ್ಕೆ ಎಷ್ಟರ ಮಟ್ಟಿಗೆ ಅಂಟ್ಕೊಳ್ತಾ ಇದ್ರು ಅಂದರೆ, ಒಂದು ಪಾತ್ರ ಎಲ್ಲಿಂದ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಏನು ಮಾತಾಡಬೇಕು ಅನ್ನೋದನ್ನು ಬ್ರ್ಯಾಕೆಟ್ನಲ್ಲಿ ಬರಿತಾ ಇದ್ರು ಅವರು. ಅಷ್ಟೇ ಅಲ್ಲ, ಹಾಗೆ ಬರೆದ ಮೇಲೆ ಹಾಗೇ ಇದನ್ನು ಆಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾಯಿದ್ರು. ಬೇರೆಯವ್ರ ಡ್ರಾಮಾ ಡೈರೆಕ್ಟ್ ಮಾಡ್ತಾಯಿದ್ದೆ ಅಂತ ಕೂಡ ಈ ಥರ ಇರಬೇಕಿತ್ತು ಅಂತ ಜಗಳ ಆಡ್ತಾಯಿದ್ರು ಅವ್ರು ಬೇಕಾದರೆ. ಮತ್ತು ನಾಟಕವನ್ನು ವಿಚಾರಗಳ ಮಾಧ್ಯಮವಾಗಿ ಮಾತ್ರ ಬಳಸಿದ್ರೆ ಏನಾಗುತ್ತೆ, ವಿಚಾರಗಳನ್ನು ಹೇಳೋಕ್ಕೆ ಬಳಸಿದ್ರೆ ಏನಾಗುತ್ತೆ, ಅದು ಯಾವಾಗದು ವಿಚಾರಗಳ ತಳಹದಿಯ ಮೇಲೆ ಕಟ್ಟಿದ ನಾಟಕ ಯಾವಾಗತ್ತೆ, ಕೇವಲ ನಾಟಕವಿಲ್ಲದ ಬರೀ ವಿಚಾರ ಆಗುತ್ತೆ ಅನ್ನೋದರ ಗಡಿಗೆರೆ ಇದೆಯಲ್ಲ, ಈ ಗಡಿಗೆರೆ ತುಂಬ ಸೂಕ್ಷ್ಮವಾದ್ದು. ನಾಟಕದಲ್ಲಿ ಹೇಳಬೇಕಾದ್ದನ್ನೆಲ್ಲನೂ ವಿಚಾರಗಳ ಮೂಲಕನೇ ಹೇಳೋಕ್ಕಾಗಲ್ಲ, ಸಂಭಾಷಣೆ ಮೂಲಕನೇ ಹೇಳೋಕ್ಕಾಗಲ್ಲ. ನಿಜ, ನಾಟಕದಲ್ಲಿ ನೀವು ವರ್ಣನೆ ಮಾಡೋಕ್ಕಾಗೋದಿಲ್ಲ, ಆಲೋಚನೆಗಳನ್ನು ಆಲೋಚನೆಯಾಗಿ ಹೇಳೋಕ್ಕಾಗೋದಿಲ್ಲ, ಗತಕಾಲದಲ್ಲಿ ನಡೆಸಿದ ವರದಿ ಮಾಡೋಕ್ಕಾಗೋದಿಲ್ಲ. ಎಲ್ಲವೂ ಸಂಭಾಷಣೆಗಳಿಂದನೇ ಮ್ಯಾನೇಜ್ ಮಾಡಬೇಕು. ಆದರೆ ನಾಟಕ ಕಟ್ಟುವ ಬಗೆಯಲ್ಲಿ ಒಂದು ನಾಟಕೀಯತೆ ಇರುತ್ತಲ್ಲ, ಆ ನಾಟಕೀಯ ಶಕ್ತಿನೇ ನಾಟಕಕ್ಕೆ ಬೇರೆ ಬಗೆಯ ಸಾಧ್ಯತೆಗಳನ್ನ ತೋರಿಸ್ಕೊಡ್ತಾ ಹೋಗುತ್ತೆ. ನಾಟಕ ಕತೆ, ಕವಿತೆ, ಕಾದಂಬರಿ ಇವೆಲ್ಲಕ್ಕಿಂತ ತುಂಬ ಭಿನ್ನವಾದ ಸಾಧ್ಯತೆಗಳಿರುವ, ಭಿನ್ನವಾದ ಅಪೇಕ್ಷೆಗಳನ್ನು ಹೊಂದಿರತಕ್ಕಂಥ ಪ್ರಕಾರ ಅದು. ಶ್ರೀರಂಗರದ್ದೇನಾಗುತ್ತೆ, 10 ನಾಟಕ ಬರೆದ್ರೆ 1 ನಾಟಕ ದಿಕ್ಕಲ್ಲಿ ಯಶಸ್ವಿ ಆಗುತ್ತೆ, ಮಿಕ್ಕ 9 ನಾಟಕ ವಿಚಾರಗಳ ಒಂದು ಮಳೆ, ಜಡಿಮಲೆ ಅಂತ ಅನ್ನಿಸ್ತಾ ಇರುತ್ತೆ. ಯಾಕೀಗಾಯಿತು? ಅನುಕಂಪ ನಾಟಕಕಾರನಿಗೆ ಇರಬೇಕಾದ ಗುಣ.
ಅನುಕಂಪ ಅಂದರೆ ಬೇರೆಯವರನ್ನು ಅರ್ಥ ಮಾಡಿಕೊಂಡು ಅವರ ಮಾತುಗಳನ್ನು ಆಡೋಕೆ ಅವ್ರನ್ನೇ ಬಿಡಬೇಕು. ಅವರಿಗೆ ಅವರದೇ ಆದ ಮಾತುಗಳಿದೆ ಅನ್ನೋದನ್ನು ನಾವು ಕಂಡುಕೋಬೇಕು. ನಾಟಕಕಾರನಾದವನು ನನ್ನ ಮಾತನ್ನೇ ಅವನು ಆಡಬೇಕು, ಅವಳು ಆಡಬೇಕು, ಮತ್ತೊಬ್ಬನು ಆಡಬೇಕು, ಎಲ್ಲ ಪಾತ್ರಗಳು ತನ್ನ ಮಾತುಗಳನ್ನು ಆಡಬೇಕು ಅಂದ್ಕೊಂಡ್ಬಿಟ್ರೆ ನಾಟಕಕಾರ ಮಾತುಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಬ್ಬ ಡಿಸ್ಟ್ರಿಬ್ಯೂಟಿಂಗ್ ಏಜೆಂಟ್ ಆಗಿಬಿಡ್ತಾನೆ. ಅವಾಗ ಶ್ರೀರಂಗರ ಹಲವು ನಾಟಕಗಳು ನಾಟಕಕಾರನ ಈಗೋ ಅಥವಾ ನಾಟಕಕಾರನ ಸ್ವಪ್ರಜ್ಞೆ ಆ ಪಾತ್ರಗಳ ವಿಕಾಸವನ್ನು, ಪಾತ್ರಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ ಅಂತ ಕಾಣುತ್ತೆ. ಹಾಗಾಗಿ ಶ್ರೀರಂಗರ ಹಲವು ನಾಟಕಗಳ ಆಚೆಗೂ ಕೂಡ, ಅವರಿಗಿದ್ದಂತಹ ಗಾಢವಾದ ವಿದ್ವತ್ತಿನಾಚೆಗೂ ಕೂಡ ಯಶಸ್ವಿಯಾದ ಕೆಲವು ನಾಟಕಗಳನ್ನು ಬಿಟ್ಟು ಹೇಳೋದಾದರೆ ಕನ್ನಡ ನಾಟಕ ಕ್ಷೇತ್ರದಲ್ಲಿ ಕೈಲಾಸಂ ಒಂದು ಬಗೆಯ ಕಾರಣಗಳಿಗಾಗಿ ದುರಂತವಾದರೆ ಶ್ರೀರಂಗರು ಇನ್ನೊಂದು ಬಗೆಯ ಕಾರಣಗಳಿಗಾಗಿ ದುರಂತ ಆಗ್ತಾರೆ. ದುರಂತ ಆಗಿದ್ದಾರೆ ಅಂತನೋದು ನಾನು ಇವಾಗ ಹೇಳ್ತಾ ಇರೋ ನನ್ನ ಅಭಿಪ್ರಾಯ ಆಗಲಿ, ನನ್ನ ವಿಮರ್ಶೆ ಆಗಲಿ ಅಲ್ಲ. ಕನ್ನಡ ರಂಗಭೂಮಿಯಿಂದ, ಕನ್ನಡ ನಾಟಕಗಳ ಓದಿನಿಂದ ಇವರುಗಳ ನಿರ್ಗಮನ ಯಾಕಾಗಿದೆ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ಅದಕ್ಕೆ ಉತ್ತರ ಅಲ್ಲಿರುತ್ತೆ. ಅದು ನನ್ನ ಮಾತಿಗೆ ಸಾಕ್ಷಿನೇ ಹೊರತು ನನ್ನ ವಿಚಾರವಾಗಲಿ ಆಲೋಚನೆಯಾಗಲಿ ಅಲ್ಲ. ಇದು ಕನ್ನಡ ತಿಳುವಳಿಕೆ ಇದನ್ನು ಹೀಗೆ ಗ್ರಹಿಸಿದೆ ಅಂತ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು. ಸೊ ನಾಟಕ ಅಂತಲೇ ನಾಟಕ ಬರೆದವರ ಒಂದು ಕತೆ ಆದರೆ, ಅಂದರೆ ನಾಟಕ ಅಂದರೆ ರಂಗಭೂಮಿಯನ್ನು ಗಮನದಲ್ಲಿಟ್ಕೊಂಡು ಬರೆದಂಥ ಮುಖ್ಯರಾದ ನಾಟಕಕಾರ ಕತೆ ಒಂದಾದರೆ, ರಂಗಭೂಮಿಯನ್ನು ಪಕ್ಕಕ್ಕೆ ಇಟ್ಟು ಸಾಹಿತ್ಯಿಕ ನಾಟಕಗಳನ್ನು ಬರೆದವರ ಕತೆ ಇನ್ನೊಂದಾಯಿತು. ಇವೆರಡನ್ನೂ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಇಲ್ಲಿ ತನಕ ಚರ್ಚೆ ಮಾಡ್ತೀನಿ.